ಲಲ್ಲಿ ಲಲ್ಲಿ ಏನ್ ಟ್ಯಾಲೆಂಟ್ ಇಲ್ಲ ನನಗೆ ಮಾತಾಡೋದು ಫೋನಾಗ ಏನೋ ಕೆಟ್ಟ ಮಾತಾಡೋದು ಭಯ ಅಷ್ಟೇ ಯಾಕ ನಾನು ಇನ್ನೇನು ಅದ್ರಾಗ ಏನಿಲ್ಲ ನಾ ಕಲ್ ಪ್ರಾಕ್ಟೀಸ್ ಮಾಡಿ ನಾಟಕಗಳಲ್ಲ ಏನೋ ರೇಗಿಸ್ತಾರ ಕಣಕ ಸುಮ್ ಬಿದ್ದಂಗೆ ಏನ್ ನೋಡಿ ನಿಮ್ಮಂಗೆನ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತಾರೆ. ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ಹಂಗೆ ಬೇಜಾರ್ ಮಾಡಿ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ ಬಿಡಿ ಅದೆಲ್ಲ. ಅಡ್ರೆಸ್ ಸರ್ ನಾನು ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಲ್ಲ ಸರ್. ನಂದು BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬಳ್ಳಾಪುರ, ಊರಿನಲ್ಲಿ ಪೋಸ್ಟ್ ಬರ್ತೇನೆ ಹೇಳಿ ಸರ್. ಊರಿನಲ್ಲಿ ಪೋಸ್ಟ್ ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ಹತ್ರ ಬರೋದಾ ನಿಮ್ಮೂರು? ಗ್ರಾಮಾಂತರ, ತುಮಕೂರು ಗ್ರಾಮಾಂತರ. ನಿಮ್ಗೆ ನಾನು ಇಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು? ನಮ್ಗೇನಕ್ಕ ಇದು ಎಲ್ಲನಪ್ಪ ಫೋನ್ ಮಾಡಿ ನಾವು ತುಮಕೂರು ಅಂತ ನಮ್ಗೆ ಇಲ್ಲಿಂದ 7-8-9 ಕಿಲೋಮೀಟರ್ ಅಷ್ಟೇ ತುಮಕೂರು ನಮ್ಮೂರು. ಅಲ್ಲ ನಿಮ್ಮ ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಅಬ್ಜೆಕ್ಷನ್ ಏನಿಲ್ಲ ಅಬ್ಜೆಕ್ಷನ್ ಇಲ್ಲ. ಯಾವ್ದು ಏನು ಅಬ್ಜೆಕ್ಷನ್ ಸರ್? ನಿಮ್ದು ಮ್ಯಾರೇಜ್ ಆಗಿದೆ ಸರ್? ಮ್ಯಾರೇಜ್ ಆಗಿದೆ ಅಕ್ಕ. ಹೌದಾ? ಆರಾಮಾಗಿದ್ದೀರಾ? ಆರಾಮಿನ್ನೇನು ಮೂಗಿದ್ದು ನೆಗಡಿ ತಪ್ಪಲ್ಲ, ನೆಗಡಿ ಮೂಗಿದ್ದು ಮೂಗುದಾಗಿಲ್ಲ ಅದಕ್ಕೆ. ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್. ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು. ಒಳ್ಳೇದು. ಮದುವೆ ಆಗಿ 5 ವರ್ಷ ಆಯ್ತು ಸರ್. ನಮ್ಮ ಹಸ್ಬೆಂಡ್ ತೀರೋದ್ರು. ಆಯ್ತು ಒಳ್ಳೇದಕ್ಕ. ಇದು ಏನು ಅವ್ರು ಹಣೆ ಬೇಡಿಕೆ ಬಂದ್ರೆ ಅದು ಅವ್ರು ಎಷ್ಟಾಯ್ತು ಅನ್ನೋದು ನಾನು ತೀರೋಗಿ ಬಿಡಕ್ಕ. ಅದ್ರಾಗ ಏನೈತೆ ಒಳ್ಳೇನು ಕಾಣ್ತಾರೆ. ಆಯ್ತಕ್ಕ. ಮೊದ್ಲೇ ಹೇಳಿದೆ ಸ್ವಾಮಿ ನಿಮ್ಗೆ ಅಮ್ಮ ಆ ಕಡೆ ಇದು ಆಯ್ತಕ್ಕ. ಒಳ್ಳೇದ್ ಮಾಡ್ಲಿದ್ದು ಕೆಲಸ ಮಾಡ್ತೀರಕ್ಕ. ಒಬ್ಳು ಮಗಳಿದ್ದಾಳೆ. ಆಯ್ತಕ್ಕ ಒಳ್ಳೇದ. ಮಕ್ಕಳೇ ಗಂಡ ಮಕ್ಕಳು ದೇವರು ಅಂತ ಅದನ್ನೇ ಸಾಕಿ ಅಕ್ಕ. ಆಯ್ತು ಅದನ್ನೇ ಸಾಕ್ತಾ ಇದೀನಿ ಸರ್. ನಾನು ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದು ಮಾಡ್ತಾ ಇದೀನಿ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ. 5ನೇ ಕ್ಲಾಸ್ ಓದಿಸ್ತಾ ಇದೀನಿ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ. ನೀವು ಸಾಧ್ಯವಾದ್ರೆ ನಮ್ಮನೆಗೆ ಬರ್ಬೋದು ಸರ್. ನಮ್ಮನೆಗೆ ಅಂತಂದ್ರೆ ನಿಮ್ಮನೆಗೆ? ನಮ್ಮನೆ ಬೆಂಗಳೂರಲ್ಲಿ ಇದೆ. ನಿಮ್ ಮೆಜೆಸ್ಟಿಕ್ ಬಂದು ಫೋನ್ ಮಾಡಿದ್ರೆ ಆಯ್ತಕ್ಕ ನಾನು ಕರ್ಕೊಂಡು ಹೋಗ್ತೀನಿ ಸರ್. ನಮ್ಮ ಕಾರಲ್ಲಿ ಕರ್ಕೊಂಡು ಹೋಗಿ ಅದೇ ನಮ್ಮ ಮನೇಲೆ ಬಂದು 2 ದಿವಸ ಇದ್ವು ಆರಾಮಾಗಿ. ಎಲ್ಲ ಲಾಸ್ಟ್ ಫೈನಲ್ಗೆ ಹೊಡಿಯೋದು ಊಟ ಕಡಿ ಕೆಡಂಗೆ ಆಗುತ್ತೆ ನನಗೆ. ಮಾತ್ರೆಗಳು 100 ಖಾಲಿ ಆಗೋದು. ಆಯ್ತಕ್ಕ. ಅಲ್ಲ ಸರ್, 1 ನಿಮಿಷ ನಾನು ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ. ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಯ್ಯೋ ತಾಂಡೋದು ಅದೇ ಜಾಗ ನಮ್ದು ಸಪ್ರೇಟ್ ಆಗಿ ರೂಮ್ ಇದೆ. ಅಂದ್ರೆ ಸರ್ ನಾನು ನಿಮ್ಮ ಹತ್ರ ಒಂದು ಡೈರೆಕ್ಟ್ ಏನು ಫೋನ್ ಮಾಡ್ತಾರೋ ಒಬ್ಬನೇ ಕಂಟಿನ್ಯೂ ಮಾಡ್ಲಿಲ್ಲ ನನಗೆ ಸರ್. ನಾನು ನಿಮ್ಮ ಹತ್ರ ಒಂದೇ ಒಂದು ಮಾತು ಕೇಳಿದೆ ಸರ್, ಬೇಜಾರು ಮಾಡ್ಕೊಂಬೇಡಿ. ಇದೊಂದು ಕೆಳಗಡೆ ಒಂದು ಬಿಟ್ಬಿಟ್ಟು ಇನ್ನೇನ ಕೇಳಿಯಕ್ಕ. ನಾವು ಬೇಕಾದ್ರೆ ಎಲ್ಲಿ ಕಂತೂರು ಅಂದ್ರೆ ಅಕ್ಕಿ ರಾಗಿ ಮಾಡಿ ತಂದು ಕೊಡ್ತೀನಿ. ರಾಗಿ ಬೇಳೆಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಮ್ಗೆ ಏನು ಕೊಡ್ತಾ ಇಲ್ಲ ಸರ್. ಗೊತ್ತಾಯ್ತು ಅಲ್ಲಿಗೆ. ಹೇಳಿ ಅಕ್ಕ ಮಾತ್ರ ಏನ್ ಗೊತ್ತಾ ಸರ್, ನೀವು ಒಪ್ಪೋದಾದ್ರೆ ಖಂಡಿತ ನೀವು ಒಪ್ಪೋದಾದ್ರೆ ನಾವಿಬ್ರು ಜೊತೆಲಿ ಸೇರ್ಕೊಂಡು ಲೈಫ್ 3 ಸಲ ಮಿತ್ರ ಬರ್ದಂಗ ಯಾವ ಗಂಡ ತಿರೋಗ್ರು ಇದನ್ನ ಕೇಳಿ ಒಂದು ಚೆನ್ನಾಗಿರ್ಬೇಕ. ನಮ್ಮನ್ನ ಯಾಕೆ ಸಂಸಾರ ಮನೆ ಸೊಳ್ಳೆ ಕೊಡ್ತಾರೆ, ಈ ಕಡೆ ಕ್ಯಾಪ್ ಕೊಡ್ತಾರೆ ಮನೆಗೆ. ಒಂದು ನಿಮಿಷ ನೀವು ಲೇಡೀಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನೀವು ಏನ್ ಗೊತ್ತಾ, ನಾವು ಯಾವಾಗ ಬೇಕಾದ್ರೂ ಮಾತಾಡ್ಬೇಕಾದ್ರೆ ನಾವು ಫಸ್ಟ್ ಲೇಡೀಸ್ ಫಸ್ಟ್ ಮಾತಾಡ್ಬೇಕು ಸರ್. ಲೇಡೀಸ್ ಫಸ್ಟ್ ಮಾತಾಡ್ಬೇಕಂತಂದ್ರೆ ನಾವು ನೀವೆಲ್ಲ ಒಪ್ಪಿದ್ರೆ ನಾವಿಬ್ರು ಜೊತೆಲಿ ಸೇರ್ಕೊಂಡು ಯಾವ್ದಾದ್ರು ಒಂದು ಟೆಂಪಲ್ ಮದುವೆ ಆಗ್ಬಿಟ್ಟು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸರ್. ನೀವೇ ನನಗೆ ಏನು ಕೊಡ್ಬೇಕಾಗಿಲ್ಲ. ಬೇಕಾದ್ರೆ ನಾನು ತಿಂಗಳಿಗೆ ನಿಮ್ಗೆ 10,000 ಸಂಬಳ ಕೊಡ್ತೀನಿ. ಏನಿಲ್ಲ, ನಾವು ರೂಮ್ ಅಲ್ಲಿ ಮಾಮೂಲಿ ಏಕಾಂತದಲ್ಲಿ ಸೇರ್ಕೊಂಡು ನಮ್ದು ಸಪರೇಟ್ ರೂಮ್ ಇದೆ. ನಿಮ್ದು ಅಂಡರ್ವೇರ್ ಅದು ಅರ್ಧೋಗಿರೋದು ಹಾಕೊಂಡ್ ಬರ್ಬಿಡಿ ಸರ್. ಬರ್ಬೇಕಾದ್ರೆ ನಂಗೆ ನೋಡಿದ್ರೆ ತುಂಬಾ ನಾಚಿಕೆ ಆಗುತ್ತೆ. ತೂತ ಬಿದ್ದಿರೋದಾ ತಾಯಿ ಅಕ್ಕಳೆ. ಈ ಮಳೆಗಾಲ ಟೈಮು ಸೊಳ್ಳೆ ಈಟಗಡೆ ಚಾಪೆ ಅಲ್ಲಿಗೆ ಹೋಗ್ತಾರೋ ನಮ್ಮ ಮನೆಗೆಲ್ಲ ಮಕ್ಕಳು ಮರಿ ಎಲ್ಲ ಈಟೆ ಹಾಕ್ತಾರೆ. ಈ ಸೊಳ್ಳೆ ಕರಿಕಾಲ ನೀವು ಖಾಲಿ ಬಿಡ್ತೀನಿ ಎಲ್ಲ ಬೇರೆ ಕಡೆ ಮುಟ್ಟವು. ಸರ್ 1 ನಿಮಿಷ ನಮಗೂ ನೀವು ಮಾತಾಡಕ್ಕೆ ಅವಕಾಶ ಕೊಡ್ಬೇಕು ಸರ್. ಮಿಸ್ ಮಾಡಾರ್ತಿ ಅಕ್ಕ, ತಲೆ ನೋವು ಬಂತು ನಗಡೆ ನಂಗೆ ಮೂಗು ಬೇರೆ ಕಟ್ಟಿನ 1 ನಿಮಿಷ ಸರ್ ಅವಕಾಶ ಮಾಡ್ಕೊಡಿ. ಇದು ಪರಮಾತ್ಮ ಯಾವ್ದೇವ್ರು ಪರಮಾತ್ಮ ಅಲ್ಲ ಸರ್. ನಿಮ್ಮ ಅಂಡರ್ವೇರ್ ತೂತ ಆಗಿದೆಯಲ್ಲ ಅದು ಮುಂದ್ಗಡೆ ಆಗಿದೆಯಾ ಹಿಂದ್ಗಡೆ ಆಗಿದೆ ಸರ್? ಅಲ್ಲ ಮುಂದ್ಗಡೆ ಆಗಿದ್ರೆ ಹುಚ್ಚ ಹೋಗ್ಬೇಕಾದ್ರೆ ಹಂಗೆ ತೆಗಿಯಂಗಿಲ್ಲ. ತೂತಾಗಿವಾಗ ಅಷ್ಟೇ, ಏನು ಗರ್ವಾಗಿಲ್ಲ. ನಮ್ಮ ಕತೆ ಹೇಳಿದ್ರೆ ನೀವು ಏನಾಗಿದೆ ಎಲ್ಲ ಸುತ್ತಾಕಿದಾರ ಮನೆಯಲ್ಲಿ ಇದು ಏನೆಲ್ಲ ಎಲ್ಲೆಲ್ಲ ಹೋಗಿ ಏನೇನು ಹಂಗೆ ಹಿಂಗೆ ಅಂತ ನಾನು ಎಲ್ಲೂ ಹೋಗಿಲ್ಲ. ಶ್ರೀರಾಮಚಂದ್ರ ಇದ್ದಾಗ ಅಕ್ಕ ನಾನು ಹಂಗಾಯ್ತು ಅಂತ ನೀವು ಮಾತಾಡಿದ್ರೆ ನಿಮ್ಮ ಇದು ನೀವು ಸೀದಾ ಬಂದ್ಬಿಡಿ ಸರ್. ನೀವು ನಮ್ಮ ಮನೇಲಿ ಇರ್ಬೋದು. ಬೇಕಾದ್ರೆ ನಾನು ಡ್ಯೂಟಿಗೆ ಹೋಗಿ ಬರೋದಕ್ಕೆ ನಮ್ಮ ಮನೇಲಿ ಒಂದು ನಾಯಿ ಇದೆ. ನಾಯಿಗೆ ಅನ್ನಪನ್ನ ಹಾಕೊಂಡು ನಾಯಿಗೆ ವಾಕಿಂಗ್ ಮಾಡಿಸ್ಕೊಂಡು ಆಮೇಲೆ ಮನೆ ಸಾರಿಸ್ಕೊಂಡು ಬಂದೆ ಸರ್ ಈಗ. ಹೌದಾ? ಇನ್ನೇನು ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ಏನ್ ಆರಾಮ ಏನಿದು ನೀವ್ಯಾರು ಗೊತ್ತಾಗಲ್ಲ. ಆರೋಗ್ಯ ಅಣ್ಣ ನನ್ನ ಸಮಯ ಅಣ್ಣ. ಆರೋಗ್ಯ ಮಾಮೂಲಿ ಅದೇ. ಇನ್ನೇನು ಆರೋಗ್ಯ ಏನ ಮಾಮೂಲಿ ನಿಮ್ಗೆ ಇದ್ದೇ ಇರುತ್ತೆ. BP ಶುಗರ್ ಅದ್ ಮಾಮೂಲಿ ಇದ್ದೇ ಇರುತ್ತೆ. ಎಲ್ಲ ಮನುಷ್ಯಗೂ ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನು ಅಷ್ಟಿಲ್ಲ. ಯಾವಾಗ ಒಂದೊಂದು ಟೈಮು ಇಲ್ಲ ಬಿಡೋಣ. ಹಿಂದೆ ಮುಂದೆ ಇದ್ರೆ ಅಂತ ಕಿತ್ಕೊಂತಾನೆ ಇರ್ತದೆ ಯಾವಾಗ್ಲೂ. ನೀವು ನೋಡ್ರಿ ಆ ಗಣೇಶ ಇದ್ದಂಗೆ ಅಷ್ಟಪ್ಪ ಇದ್ದೀರಾ. ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ. ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರೋದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ತಿಕ್ಕ ಮಾಡ್ಕೊಂಡು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ಕೆ ಯಾಕೆ ಹೋಗೋಣ. ನೀವು ಯಾರಿಗೆ ಫೋನ್ ಮಾಡೋದು? ನರಸಿಂಹ ಬಳ್ಳಾಪುರ. ನಾನು ಅಭಿಮಾನಿ.
ಅಲ್ಲ ಅಭಿಮಾನಿ ಅವ್ರೆ, ಇದು ಏನ್ ಹಿಂಗ್ ಮಾಡತ್ತೀರ ಅಂತ ಏನೋ ಹೊಟ್ಟೆ ಉರಿ ಅಥವಾ ಏ ಅಣ್ಣ, ಹೊಟ್ಟೆ ಉರಿ ಅಲ್ಲ, ಮನುಷ್ಯನ ಒಂದ್ ಸಾಮಾನು ದಪ್ಪ ಆಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ಗೆ ಬಂದ್ರೆ ಆಗುತ್ತೆ. ನಿನ್ ತಿಕ್ಕ ದಪ್ಪ ಐತೆ, ನಿನ್ ತಿಕ್ಕ ದಪ್ಪ ಅವನು ಜೀನ್ಸ್ ಪ್ಯಾಂಟ್ ಟಿ-ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಹುಡುಗಿ ಸುಮ್ಮನೆ ಕಳಿಸ್ಬಿಟ್ರೆ ಯಾರು ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರೆ ಅಷ್ಟೇ ನಿಂಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗೋದು ಬಿಡಿ, ನಮ್ಗೆ ಕೊಟ್ಟ ದೇವ್ರು ನಿಮ್ಗೆ ಕೊಟ್ಟ, ನಿಮ್ಗೆ ಕೊಟ್ಟ ಅಣ್ಣ ಈಗ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನನ್ ಹೊಟ್ಟೆ ದಪ್ಪ ಆಗುವಂತ ಹಾಕೈತಾ? ಏನಾಗ ಬಿಡೋದಲ್ಲ, ಭಗವಂತ ನಮ್ದೇನೈತೆ. ಅಲ್ಲಣ್ಣ, ಭಗವಂತ ಅಂದ್ರೆ ನಿಮ್ಮ ಏನೋ ತಿನ್ನಕಾಗುತ್ತೆ, ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕಾಗುತ್ತಣ್ಣ. ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರೆ ಸ್ವಾಮಿ, ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಏನಾದ್ರು ಅದನ್ನ ಫ್ಯಾಕ್ಟ್ರಿ ಐತೆ, ಅದನ್ನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ಗೆ ದಿನ ತಿನ್ನಕ್ಕೆ. ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ 100 ಎಕರೆ ಜಮೀನು ಇದ್ದಾರೆ, ಇದೆಲ್ಲ ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಣ್ಣ ನಾನು ಈಗ ದೇವಸ್ಥಾನ ಈಗ ಬಂದೆ, ಮಾತಾಡಿದ್ದೀನಿ. ಯಾಕೆ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು? ಏನು ಎಲ್ಲರೂ ಏಟ್ ಮಾಡ್ಬೋದ ತಿರ್ಗಾ ಬರಲಿಲ್ಲ, ಅದಕ್ಕೆ ನಾನೇ ಮಾಡಿದೆ ಅಣ್ಣ. ಏನೇಟ ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ? ನೀನ್ ಬಂದ್ರೆ ಅಣ್ಣ ಗಾಡಿ ಗೇಟ್ ಆಯ್ತು ನಿಂತ ಆಯ್ತು. ಏನಾಗಿತ್ತು ನೀನ್ ಬಂದ ಕೈಲಲ್ಲ, ಬಸ್ ಮೇಲೆ ಬಂದು ಗುದ್ದಲ್ಲಪ್ಪ ನೀನೆ ಎಮ್ಮತ್ತು ಮುಂದೆ. ನಾನು ಗುದ್ಬೇಕಾಗ್ಬಿಟ್ಟು ಬಸ್ ಬಂದಲ್ಲ, ನಾನು ಗಾಡಿ 8-9 ಗಾಡಿ ನಮ್ಗೆಲ್ಲ ರೆಡಿ ಮಾಡ್ತೀನಿ. ಅಯ್ಯ ನಿನ್ ಗಾಡಿ ಇವತ್ತು ನಾಳೆ ರೆಡಿ ಮಾಡ್ಸ್ಕೊಂಬಕ್ಕ ಅಣ್ಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ, ಮುಂದಿನ ಗಾಡಿ ಅಯ್ಯ ಅಲ್ಲಿ ಎಷ್ಟು ಎದ್ದಿದ್ದು ಗೊತ್ತಾ? ಅಲ್ಲಿ ನನಗೆ ಮುಂದಿನ ಕೆಳಗೆ ಇಲ್ಲಿ ಜಾಸ್ತಿ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ಅಥವಾ ಹೊಡೆ ಐತಲ್ಲ. ಆಯ್ತು, ಕಟ್ ಮಾಡಿ ನೀನು. ಅಲ್ವಾ ಅಣ್ಣ? ಏದ್ದಿರ ಅದಕ್ಕೆ ಮಂಟಕ್ಕೆ ಬರೋ ಎಲ್ಲಿದ್ದೀರಾ? ಅಲ್ಲ ಅಳಿ ಅಂದ್ರೆ ನೀವೇನು ಒಂದು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದು ಫೋನ್ ಮಾಡಲ್ಲ, ಏನಿಲ್ಲ. ನನ್ನ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ಟವಲ್ಲ ಮೊನ್ನೆ, ಬಂದು 6 ತಿಂಗಳಾಯ್ತು ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದು ಫೋನ್ ಮಾಡಲ್ಲ, ಏನಿಲ್ಲ? ನಮ್ಮ ಮಗಳು ಹೆಂಗೋಳೋ, ಬೋಗಳೋ, ಬದುಕೊಳ್ಳೋ, ಬಸ್ರಿನೋ, ಬಾಣ್ತಿನೋ, ಅಲ್ಲೇ ಮಕ್ಳು ಎಷ್ಟು ಜನ ಅದು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು, ಎಷ್ಟು ಜನ ಮಕ್ಕಳು, ಏನು ಯಾವ ಸ್ಕೂಲ್ ಹೋಗ್ತಾವೆ, ಯಾವ ಇಲ್ಲ, ಏನು ಸಿಕ್ಕಿದ್ರೆ ಅಂತ ಏನೋ ಹೇಳ್ತೀರಾ ನೀವು, ಏನು ಹೇಳಲ್ವಲ್ಲ ಅಳಿ ಅಂದ್ರೆ? ಯಾಕೆ ಹೇಳಿ ಅಂದ್ರೆ ನೀವು ಈ ತರ ನನ್ನ ಮೇಲೆ ಕೋಪ? ನಾನು ಯಾವ ಅಂದ್ರೆ ನಮ್ಮ ಗಾಳಿ ಮದುವೆ ಆಗಿ ಮಕ್ಕಳಿಗೆ ಮದುವೆ ಮಾಡಿದ್ವಿ, ನಾವು ಹೇಳಲ್ಲ ಅಳಿ ಅಂದ್ರೆ ಅದೇಂದ್ರೆಲ್ಲ ಯಾವ ಬೆಳೆ ಮಾಡಿದ್ರೆ ನಂದೆ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ಸುಟ್ಟು ಈ ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ ಬುಗುನಳ್ಳಿ ಪೋಸ್ಟ್ ತುಮಕೂರು ಜಿಲ್ಲೆ ಕಿವಿಗಳು ವಾಲೆ ಕಂಡಿದ್ರ ಕಪ್ ಯೂನಿಕಾನ್ ಗಾಡಿ ಓಡಾಡ್ತಿದ್ರ ಡುಮ್ಮ ಇದ್ದಂಗೆ ಗಣೇಶ ಇದ್ದಂಗೆ ಇದೆಯಾ ಮೇಲೆ ಇದ್ರೆ ಕೂತ್ಕೊಂಡೆಲ್ಲ ಕುಂತ ಎದೊಳಕಾಗಲ್ಲ ತೊಡೆಲ್ಲ ಸಣ್ಣ ಹೊಟ್ಟೆ ಎಲ್ಲ ಇದು ಅಲ್ಲ ನೀನ್ ಕೊಟ್ಟಲ್ಲ ಸ್ವಾಮೀಜಿಗಳಿಗೆ ಹಂಗೆ ನಂದು ಕೊಟ್ಬಿಟ್ಟಿದ್ದಾನ ಯಾರ ತಗೊಂಡಿದ್ರೆ ಕೊಡ್ತೀಯ ಇವತ್ತು ಯಾರು ಮಾಡಿದ್ಯಾ? ಇಲ್ಲ ಯಾರು ಇದ್ರೆ ಮಾಡ್ತೀನಿ ನಿಂಗೆ ದಿವಸ ಮಾಡಲ್ವಾ? ಮಾಡಿರಲ್ವಾ? ಅವ್ರು ಯಾರೋ ಕಿರಾಯಿಸ್ತಾರೆ ಬಾಯಿಲಿ ತುಡಾಯಿಸ್ತಾರೆ ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿಲ್ವ ನಿಮಗೆ? ತುಡಾಯಿಸ್ತಾರೆ 50 ರೂಪಾಯಿ ಕೊಟ್ಟರೆ ಸಾಕು ಅಂತ ತುಡಾಯಿಸ್ತಾರೆ ನೀನು ತುಡಾಯಿಸ್ತಾರೆ 50 ರೂಪಾಯಿ ಕೊಡ್ತಾರೆ 50 ರೂಪಾಯಿಗೆ ನಿಂಗೆ. ಈಗ ಒಂದು 4 ಗಂಟೆ ಬಂದು ಅದು ಪತ್ರಿಕೆ ಅಂತ ಹೋಯ್ತು. ಈಗ ಬಂದು ಮಗ ತಗೊಂಡು ಬಾಳ್ಕೊಂಡಿದ್ದೀನಿ. ಇದು ಸೀರೆ ಹೊಲ್ದೈತೆ ಅಣ್ಣ, ಜಾಕೆಟ್ ಎಲ್ಲ ಹೊಲ್ದೈತೆ ಅಣ್ಣ. ಬೆಳೆಯವರ ನಾವು ಟೈಲರು. ಬೆಳಿಗ್ಗೆ ಬರ್ತಾರೆ ಬಿಡಿ, ಬೆಳಿಗ್ಗೆ ಬರ್ತಾರೆ ಅಷ್ಟೇನ? ಎಷ್ಟೊತ್ತಿಗೆ? 11 ಗಂಟೆಗೆ ಬರ್ತಾರೆ. 11 ಗಂಟೆಗೆ ಬರ್ತಾರಾ? 11 ಗಂಟೆಗೆ ಬರ್ತಾರೆ. ಇವತ್ತು ಹೊರಟಿದ್ರು, ಹಂಗಾಗಿ ನಾಳೆ ಬರ್ತಾರೆ. ಮುಗ್ಸು ಮುಂದಕ್ಕಿಕ್ಲ ಹಿಂದಕ್ಕಿಕ್ಲ ನನಗೆ ಗೊತ್ತಾಗಲ್ಲ ಅದು, ಗೊತ್ತಂತ ಕಟ್ ಮಾಡ್ಬೇಡ. ಉಗ್ಸು ಉಗ್ಸಿಕ್ಲ ಇಲ್ಲ ಜಿಪ್ ಹಾಕ್ಲ? ನನಗೆ ಅದ್ರ ಬಗ್ಗೆ ಒಂಚೂರು ಗೊತ್ತಿಲ್ಲ. ನೀನ್ ಯಾರ್ಯಾರು ಮಾತಾಡ್ತಿರೋದು? ನಾನು ಅವ್ರ ಮನೆಯವರು. ಯಾರ ಮನೆಯವರು? ನರಸಿಂಹರಾಜು ಅವ್ರ ಮನೆಯವರು ಯಜಮಾನ್ರು. ನಾನ್ ರೀ ಎಲ್ಲಿ? ನಾನ್ ಎಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ನಾನು ಉಗ್ಸಾಕ್ಸ್ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸೋದು ಯಾಕೆ ನಾಯಿ ಕಳೈತೆ ನಿಂಗೆ? ನಾನು ಉಕ್ಸ್ ಹಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ ಯಾಕೆ ನೀನು ತಾಯಿನಕ್ಕೆ 1 ರೂಪಾಯಿ ಕೊಡ್ದಂಗ್ ಮಾಡಿಲ್ಲ ಎಲ್ಲೂ ಜನ ಕೂತಾವ ಅಲ್ಲಿ ಮಡಿಕೊಂಡ್ರೆ ಹೋಗುವಂತ ಜನ. ನಾನೇನ್ ಮಾಡಿದೆ ಅಂದ್ರೆ ನಿಂಗೆ? ನಾನು ಸುಮ್ಮನೆ ಮಾಡಿದೆ. ನಾನು ಏನ್ ಮಾಡಿದೆ ನಿಂಗೆ? ನನ್ನಿಂದ ನಿಮ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ? ಕೆಟ್ಟದೇನೂ ಆಗಿಲ್ಲ. ಅವ್ರವ್ರಿಗೆಲ್ಲ ಇಕ್ಕಿ ಕಾದಲ್ಲ ಅಂತ ಕೇಳಕ್ ಹೋದ್ರೆ ಅವರು ನಾನು ನನ್ನಿಂದ ನೀನ್ ಚೆನ್ನಾಗಿದೆ, ನಿನ್ನಿಂದ ನಾನೇ ಚೆನ್ನಾಗಿಲ್ಲ. ನಾನು ಒಡವೆ ಕಿತ್ಕೊಂಡೆ, ಮನೆಗೆ ನಂದು ಸೈಟ್ ಕಿತ್ಕೊಂಡೆ, ಒಡವೆ ಕಿತ್ಕೊಂಡೆ, ಮಾಂಗಲ ಸಲ ಕಿತ್ಕೊಂಡೆ, ಎಲ್ಲ ಕಿತ್ಕೊಂಡೆ. ನೀನು ಗುಂಸಿಕೊಂಡಿವಾ? ಯಾರೋ ತಗೊಂಡಿಲ್ಲ ಔಟ್ ಕಿತ್ಕೊಂಡ್ಬಿಟ್ಟಿದ್ದೆ ನೀನು. ನಿಂದು ಕೊಟ್ಟಿದ್ದಲ್ಲ ಒಂದು 7,000 ಬರೀ ಮಾತಾಡಿದ್ರಿ ಒಂದು ವರ್ಷದಿಂದ. ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ ಹಂಗೆ ನಂದು ಕೊಟ್ಬಿಟ್ಟಿದ್ದಾನ ಯಾರೋ ತಗೊಂಡಿದ್ರೆ ಕೊಟ್ಬಿಡ್ತೀನಿ. ಕೊಡ್ತೀಯ ಇವತ್ತು ಯಾರು ಮಾಡಿದ್ಯಾ? ಇಲ್ಲ ಯಾರೋ ಇದ್ರೆ ಮಾಡ್ತೀನಿ. ನಿಂಗೆ ದಿವಸ ಮಾಡಲ್ವಾ?
ಸೌಂಡ್ ಮಾಡ್ತೀನಿ ಅವಾಗ ಮಾಡಿರ್ಲಿಲ್ವಾ ಅವ್ರು ಯಾರೋ ಕಿಳಿಸ್ತಾರೆ ಬಾಯಿಲಿ ತುಡಾಯಿಸ್ತಾರೆ ಬಾಯಿಲಿ ಅವ್ರು ಹೊಡಿ ಅಂತ ನಾವು ಫೋನ್ ಮಾಡಿಲ್ವಮ್ಮ ನಿಮಗೆ ತುಡಾಯಿಸ್ತಾರೆ 50 ರೂಪಾಯಿ ಕೊಟ್ಟರು ಸಾಕು ಅಂತ ತುಡಾಯಿಸ್ತಾರೆ ನೀನು ತುಡಾಯಿಸ್ತಾರೆ 50 ರೂಪಾಯಿ 50 ರೂಪಾಯಿ ಕೊಡ್ತಾರೆ 50 ರೂಪಾಯಿಗೆ ನಿಂಗೆ ಇಲ್ಲ ಕುಡ್ಕೊಂಡೆ ನಿಮ್ಮೆಲ್ಲ ಒಬ್ಬರೇ ಎದುರಿಗೆ ಬಂದು ಮುಂದೆ ಬಿಟ್ಟು ಮುಂದೆ ನೀವು ಹೇಳ್ಬಿಟ್ರೆ ದೇವ್ರ ಹುಡ್ಕ್ಯಾನೆ ಅಂತ ನಮಗೆ ಕರ್ಕಂತ ನಿಮ್ಮ ಹೋಗಿ ತಗೊಂಡು ನಾನು ನಿಂಗೆ ಏನೇ ಮಾಡಿದೆ ಕಾಸು ಕೊಟ್ಟೆ ಒಡವೆ ಕೊಟ್ಟೆ ಸೈಟ್ ಕೊಟ್ಟೆ ನಾನು ಶಾಟ ಕೊಡ್ತೀನಿ ಒಡವೆ ಕೊಟ್ಟೆ ಯಜಮಾನ್ರಿಗೆ ನರಸಿಂಹರಾಜು ಬಳಪುರ ಮಾಡಕ್ವಾ ನೋವು ತಿಳಿಸಾರಿ ಇಲ್ಲ ಸಾಯ್ತಾಯ್ತು ನಮ್ಮ ಅವ್ರ ನಿಮ್ಮನ್ನ ಇಲ್ಲಿ ತಳ್ಳ ಬಂದಿದ್ದೀನಿ ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು ಏನೋ ನಿಮ್ಮ ಮಾವ ಸತ್ತೋಗ್ಲಿ ನಿಂಗೆ ನನ್ ಗತಿ ಏನು ಏನಾಯ್ತು ನಿಂಗೆ ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದ್ದೀನ್ರಿ ಯಾವ್ದು ಬಸವಲಾಗ ಸಿಕ್ಕಿ ಹೊರಗೋಗ್ಬಿಡ್ರಿ ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ ಪ್ರಾಣ ಕೇಳಿದ್ಯಾ ತಲೆನೋವು ಮಾಡೋಣ ಬೇಡ ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ ಇಲ್ಲ ಮಾವ ಐದು ಹೋಗಿ ಅಂತ ನಾವು ಓಡಾಡ್ತಾ ಇದ್ರಲ್ಲಿ ಪ್ರಾಣ ಮುದ್ದಾಡ್ಬೇಕು ಬಂದಿಲ್ಲ ಯಾರು ನಮ್ಗೆ ತಲೆನೋವು ಇನ್ನೂ ಸತ್ತೋಗಿಲ್ವಾ ಅಂದ್ರೆ ಅವರು ಇನ್ನೂ ಸತ್ತೋಗಿಲ್ವಾ ಅವರು ಇನ್ನೂ ಸತ್ತೋಗಿಲ್ವಾ ಅವರು ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ರೋ ಬಂದ್ರಲ್ಲ ಇಲ್ಲಿ ಯಾಕೋ ತುಂಬಾ ತಲೆನೋವು ಗ್ಯಾಸ್ಟ್ರಿಕ್ ಬೇರೆ ನಿಮ್ಮ ಮಂತು ಏನಕ್ಕೆ ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ಕೊಂಡು ಕೌಂಟ್ ನಾನು ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು ಬಂತು ಅಮ್ಮಗೆ ಅಂತ ನಮ್ಮ ಏನೇನು ಮಿಂಡ್ರಿ ಬಿಟ್ಟು ತಿಂದು ಅದು ಮೊಬೈಲ್ ನನ್ ಕ್ಯೂ ಹೊರಗೋಗ್ಬಿಟ್ಟಿರೋದಿಲ್ಲ ಆ ಮನೆಯಾಗ ಯಾರಿದಿಲ್ಲ ಯಾರು ಹೊರಗಲ್ಲ ನೀವು ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ ಏನ್ ಮಾಡಿದ್ರಿ ಓವರ್ ಆಗ್ಬಿಟ್ಟು ಸೀದಾ ಹೋಗ್ಬಿಟ್ಟು ಓವರ್ ಆಗಿ ವಿಷಯ ಕೊಟ್ಟು ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರಾ ನೀವು ಮತ್ತೆ ನಮ್ಮ ಮಾಮ ಸಾಯ ಅಂತಾರಲ್ಲ ಕಿನಾಲಿ ನಿಮ್ ಮಾವ ಎಲ್ಲ ವಯಸ್ಸಾಗೈತೆ ಎಲ್ಲ ನೋಡೋಣ ಎಷ್ಟ್ ಜನ ಹೆಂಗಸು ನಾಳು ಮಾಡೋಣ ಬಿಡು ಹೋಗ್ಲಿ ಅಂತ ಎಲ್ಲ ಕೇಳಿಸಿರೋ ನಮ್ಗೆ ಮೆಟ್ರೋ ಮಿಂಡ್ರಿ ಬಿಟ್ಟು ಮುಂದೆ ಯಾವ ನಿಂದು ಬೇದಿ ನೆನ್ನೆಲ್ಲ ಅವರೇ ಕಾಳು ಮಾಡಿದ್ದೆ ಆ ಬೇದಿ ಅವರೇ ಕಾಳೆಲ್ಲ ಏಳಲ್ಲಿ ಬಂದ್ಬಿಟ್ಟೈತಿ ಅಷ್ಟು ಇದಾಗ್ಬಿಟ್ಟೈತೆ ಮನ್ನಾಕಿ ಅನ್ನ ತಿನ್ನ ಬೈಕ್ ಯೋಚಿಕೆ ಮಾತಾಡ್ತಿಲ್ಲ ನೀನ್ ತಾಯಿನಾಕಿ ನಿನ್ನ ಬಗ್ಗೆ ನೀನು ಅಲ್ಲ ನೀನ್ ಬೇದಿ ಆಯ್ತು ಅಂದ್ರೆ ಮನೆ ಏನು ಲೂಸ್ ಮೋಷನ್ ಗಟ್ಟಿಯಾಗಿ ಹೋಗಿದ್ದ ತೆಳು ಹೋಗಿದ್ದ ಅದೆಲ್ಲ ಇಸಿ ನೋಡಕ್ಕಾಗಲ್ಲ ಚಿನಾಲಿ ಅದೆಲ್ಲ ಇಸಿ ಏಸ್ಕೆಲ್ಲ ಇಸಿ ನೋಡ್ರಿ ಇದು ಅದೇನಿದು ಏನೋ ರಾಗಿ ಭತ್ತ ಎಳೆ ಬಲ್ತಾ ಮುಸ್ಲಿಂ ಎಳೆ ಬಲ್ತಾ ಅಂತ ಕವರ್ ಮಾಡಕ್ಕೆ ನೀನು ಏನ್ ಮಾಡ್ತೀವಿ ಗೊತ್ತಿನ ಸರಿ ಲೆಟ್ರಿನ್ ಹೋಗ್ಬೇಕಾದ್ರೆ ಜಲ್ದಿ ಒಳಗೆ ಹೋಗು ಆ ನೀರು ಒಳಗೆ ಹಾಕಿದಂಗೆ ಗಟ್ಟಿ ಜಲ್ದಿ ಒಳಗೆ ನಿಂತಿದೆ ತೆಳ್ಳಗಿರೋ ತೂತಾಗ ತಿಂದೆಲ್ಲ ಹೋಗುತ್ತೆ ತಿರ್ಗಾ ಕಾಳೆಲ್ಲ ಸಾರ್ ಮಾಡ್ಬೋದ ಮಿಕ್ಕಿರ ತೆಗ್ದಾಗ ಬಂದಿರೋದು ನಿಮ್ಮ ಅಪ್ಪ ಮುಟ್ಟಿದ್ದು ನಾಯಿ ಮೇಲೆ ಬಿಟ್ಟಿದ್ದಲ್ಲ ಚಿನಾಲಿ ನೀನು ಅಲ್ಲ ಲೆಟ್ರಿನ್ ಜಲ್ದಿ ಒಳಗೆ ಜಲ್ದಿದ್ರಾ ಮುಸ್ಲಿಮ್ಸ್ ನೀವು ಸಾರು ಇದಕ್ಕೆ ಹಿಂದಿ ಬರಲ್ಲ ಹಿಂದಿ ಬರಲ್ಲ ಚಾಚು ಖಂಡಿತ ಬರಲ್ಲ ಹಿಂದಿ ಕನ್ನಡ ಒಂದೇ ಚಾಚು ಇಲ್ಲ ಕನ್ನಡ ಒಂದೇ ಬರೋದು ಈತನಿ ನೀವು ಬೆಳೆದಾದ್ಮೇಲೆ ಚೀರು ತುಂಬಿಟ್ಟು ಬ್ಯಾಚಿ ಚೀರು ತುಂಬ್ತೀರೋ ಗುಡಿ ಚೀರು ತುಂಬ್ತೀರೋ ಆಟೋ ತುಂಬಿಡ್ತೀರೋ ಟ್ಯಾಂಕರ್ ತುಂಬಿಡ್ತೀರೋ ಕ್ಯಾಂಟಲ್ ತುಂಬಿಡ್ತೀರೋ ಲಾರಿ ತುಂಬಿಡ್ತೀರೋ ಮಂಡಿ ಹಚ್ಚಿರೋ ನೀರು ಕೊಟ್ಟು ಮಾರ್ಕೆಟ್ ಮಾಡ್ತಿರೋ ಕಿಂಟಲ್ ಗಟ್ಟಲೆ ಮಾಡ್ತಿರೋ ಕೆಜಿ ಗಟ್ಟಲೆ ಮಾಡ್ತಿರೋ ಗ್ರಾಮ್ ಗಟ್ಟಲೆ ಮಾಡ್ತಿರೋ ರಾತ್ರಿ ಹಲೋ ನಿಮ್ಮ ಹೆಸರೇನ ಅದೇ ಹೇಳಿದಲ್ಲ ಅದೇ ಏನ್ ಹೇಳಿ ನಾನೇ ನರಸಿಂಹರಾಜು ನಾನು ನರಸಿಂಹರಾಜು ನೀವಲ್ಲ ಆಯ್ತು ನಾವು ಆಯ್ತು ಹೆಂಗಾನ ಮಾಡ್ತೀವಿ ನಮಗೆ ಯಾಕೆ ರಾತ್ರಿಯಿಂದ ತಲೆ ತಿಂತಾ ಇದ್ರು ನೀವು ಸಖತ್ವಾಗಿ ತಲೆ ತಿಂತಾ ಇದ್ರೆ ಅಂದ್ರೆ ಹಂಗೆ ನೋಡಿ ಯಾರು ಪಿಕ್ಚರ್ಗೆ ಇವನು ಜಿನೇಂದ್ರ ಗೋಪಾಲ್ ಕುಕ್ಕಿತ್ತಲ್ಲ ಹೆಂಗಾಗೋದು ನನ್ನ ಕತೆ ಇದು ಅಣ್ಣ ಊಟ ಇನ್ನೇನಿಲ್ಲ ಇನ್ನೇನು ಆಯ್ತು ಈಗ ಅದೇ ಹಬ್ಬ ಮಾಡಿದ್ದು ಏನಪ್ಪ ಅಣ್ಣ ಭಗವಂತನಿಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು ಅದಕ್ಕೆ ಭಗವಂತ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು ಅಲ್ಲ ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ ವರ್ಷದಬ್ಬ ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ ಜನವರಿ ಅಲ್ವಾ ಸಂಕ್ರಾಂತಿ 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಅಲ್ವನ್ರಿ ಇದು ಯುಗಾದಿ ಹಬ್ಬ ಎರಡನೇ ಹಬ್ಬ ಇವತ್ತು ಫಸ್ಟ್ ಹಬ್ಬ ಎಣ್ಣೆ ಇವತ್ತು ಎರಡನೇ ಹಬ್ಬ ಅಣ್ಣ ಇದು ಸಂಕ್ರಾಂತಿ ಹಬ್ಬ ಯುಗಾದಿ ಅಲ್ಲ ಇದು ಯಾವ್ದಾದ್ರು ಮೊದಲು ಆಸ್ಪತ್ರೆ ತೋರಿಸಿದ್ರ ಮೊದಲ ಆಸ್ಪತ್ರೆ ತೋರಿಸಿದ್ರ ನಾವು ನಮ್ದು ಆಸ್ಪತ್ರೆ ಇತ್ತು ಮೊದಲ ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು ಅದೆಲ್ಲ ಆಸ್ಪತ್ರೆಗೆ ತೋರಿಸಿದ್ರೆ ಮಾತ್ರ ಕೊಟ್ಟಿದ್ರ ಅಂತ ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸಿ ಮಾತಾಡ್ತಿದ್ರಲ್ಲ ಅದಕ್ಕೆ ತಪ್ಪಿಸಿದ ಬೇಡಿ ಅಣ್ಣ ಯಾಕೆ ಹೇಳಿ ಏನಂತ ಏನಾಯ್ತು ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ ಸಂಕ್ರಾಂತಿ ಹಬ್ಬ ಇವತ್ತು ಸಂಕ್ರಾಂತಿ ಹಬ್ಬ ಇವತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಮಾಡಬಹುದು ಅವರಿಕಾಯಿ ತೆಗರಿಕಾಯಿ ಎಲ್ಲ ಬೇಸದು ಇವತ್ತು ಸಂಕ್ರಾಂತಿ ಹಬ್ಬ ಮಾತಾಡ ಹಲೋ 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 ಹೇಳ್ರಿ ಶಾನೋಜೆ ಏನು ಸಂಕ್ರಾಂತಿ ಹಬ್ಬ ಇವತ್ತು ಅಲ್ಲ ಚಮ್ಮಿತ ಬಾ ಮುಸ್ಲಿಮ್ಸ್ ನೀವು ಸಾರು ಇದಕ್ಕೆ ಹಿಂದಿ ಬರಲ್ಲ ಬಾರ ಹಿಂದಿ ಬರಲ್ಲ ಚಾಚು ಖಂಡಿತ ಬರಲ್ಲ ಹಿಂದಿ ಕನ್ನಡ ಒಂದೇ ಚಾಚು ಇಲ್ಲ ಕನ್ನಡ ಒಂದೇ ಬರೋದು ಈತನಿ ಇಲ್ಲಿ ಬರಲ್ಲ ಸಾಹೇಬ್ರೆ ಏನೈತಿ ಹಿಂದಿ ಬರಲ್ಲ ಯಾಕೆ ಅಮ್ಮಿನೇ ಕನ್ನಡ ಆಗೋ ಅಮ್ಮ ಅಣ್ಣ ಕನ್ನಡ ಸಾರು ಇವು ಯಾವ ಹಲೋ
ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ ಈ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳು ಗೊತ್ತಾಯ್ತಾ. ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ರು, ಹಾವೇರಿ ಜೀವನ ಮಾಡ್ತಿದ್ರು, ಮೈಸೂರು ಮಾಡ್ತಿದ್ರು, ಚಿತ್ರದುರ್ಗದಲ್ಲಿ ಮಾಡ್ತಿದ್ರು, ದಾವಣಗೆರೆ ಮಾಡ್ತಿದ್ರು, ಕಲಬುರಗಿದಲ್ಲಿ ಮಾಡ್ತಿದ್ರು, ರಾಯಚೂರು ಬೆಳಗಾವಿ ಮಾಡ್ತಿದ್ದೀರೋ. ಹೇಳ್ರಿ ನಾವು ನಮ್ಮ ಬಳ್ಳಾಪುರ ದಾವಣಗೆರೆ ನಾನು ಹಲೋ ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯೇನು. ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರಗಿ, ಬೆಳಗಾವಿ ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳಿತೀರಾ, ಎಷ್ಟು ಮೂಟೆ ಬೆಳಿತೀರಾ, ಎಷ್ಟು ಕ್ವಿಂಟಲ್ ಬೆಳಿತೀರಾ, ಟ್ಯಾಂಕರ್ ತುಂಬಿಕೊಡ್ತೀರಾ, ಲಾರಿ ತುಂಬಿಕೊಡ್ತೀರಾ. ಅಲ್ಲ ನೀವೇನು ಬೆಳೆಯಲ್ಲ ಅಂತ ಗೊತ್ತು. ನಮ್ಮ ಕರ್ಮ ಬಸ್ ಹೋತೇನಪ್ಪ ಇಲ್ಲಿ ಯಾವ್ದು ನಮ್ಮ ಬಳ್ಳಾಪುರ ನಮ್ಗೆ ಇದು ರಾಗಿ ಬಾಗಿ ಅಷ್ಟೇ ತೆಂಗಿನಕಾಯಿ ಅಕ್ಕಿಗಳಾವೆ ನಮ್ಗೆ ಮಾತಾಡ್ಸ್ಬಿಟ್ರಿ ತಲೆ ನಮ್ದು ಸರಿ ಇಲ್ಲ. ಆರೋಗ್ಯ ಹೇಳ್ತಾರಾಗಿದೆ ನಮ್ದು. ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ, ತೆಂಗಿನಕಾಯಿ ಬೆಳಿತೀರಾ, ಭತ್ತ ಬೆಳಿತೀರಾ ಅಲ್ವಾ? ಭತ್ತ ಕಮ್ಮಿ ಒಟ್ಟಿಗೆ ತೆಂಗಿನಕಾಯಿ, ಅಡಿಕೆ, ರಾಗಿ ಬೆಳಿತೀರಾ. ತುಂಬಾ ಅತಿ ಹೆಚ್ಚು ಉತ್ಪಾದನೆ ಅತಿ ಹೆಚ್ಚು ಬೆಳೆಯನ್ನು ಬೆಳಕಿಂತ ದೇಶ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಮೈಸೂರು, ವಿಜಯಪುರ, ಬೆಳಗಾವಿ, ಕೊಪ್ಪಳ ಮಾಡ್ಕೊಂಡು ಮಾಡ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಬೆಳೆದಾದ್ಮೇಲೆ ಚೀಲು ತುಂಬಿರಿ, ಪ್ಲಾಸ್ಟಿಕ್ ಚೀಲು ತುಂಬ್ತೀರಾ, ಗೋಡಿ ಚೀಲು ತುಂಬ್ತೀರೋ, ಆಟೋ ತುಂಬಿಡ್ತೀರೋ, ಟ್ಯಾಂಕರ್ ತುಂಬಿಡ್ತೀರೋ, ಕ್ಯಾಂಟರ್ ತುಂಬಿಡ್ತೀರೋ, ಲಾರಿ ತುಂಬಿಡ್ತೀರೋ, ಮಂಡಿ ಹಾಕ್ತಿರೋ, ನೀರು ಕೊಟ್ಟು ಮಾರ್ಕೆಟ್ ಮಾಡ್ತಿರೋ, ಕ್ವಿಂಟಲ್ ಗಟ್ಟಲೆ ಮಾಡ್ತೀರಾ, ಕೆಜಿ ಗಟ್ಟಲೆ ಮಾಡ್ತೀರಾ, ಗ್ರಾಮ್ ಗಟ್ಟಲೆ ಮಾಡ್ತೀರಾ. ಬಸ್ ಹೋದ್ಲು ಸಿರಾಕ್ ಹೋದಂಗ ನಮ್ದು ಯಾರು ನಮ್ಮ ಬಸ್ ಹೋದಲ್ಲೋ ಮಾತಾಡ್ಕೊಂಡು ಮಟ್ಟೆ ತಗೋ ಹೋಗ. ಏನೋ ಒಂದು ಅರ್ಜೆಂಟ್ ಮಾಡೋ ಏನೋ ಹೇಳಿದ್ದು ಟೈಮ್ ಇಲ್ಲ ನೋಡಿ. ಕೂಗಾಟ ಭಕ್ತಾದಿಗಳು ಏನು ನೀವು ಸುಮಾರಲ್ಲ ನಾವು 100 ಜನ ಕೂತಿದೀವಿ ನೋಡ ಕೇಳಿಸ್ಕೊಂಡ. ಇವತ್ ಮೊಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ, ಮೊಟ್ಟೆ ಇಲ್ಲ ಅಂದ್ರೆ ನೀನ್ ಕೆಟ್ಟೆ. ಇಲ್ಲ ನೀನ್ ಯಾವ ತರ ತಗೊಂಬ ಒಂದ್ ಮೊಟ್ಟೆ ತಗೊಂಬ ಹೋಗ. ನಾನು ಹೇಳ್ದಷ್ಟು ಮಾಡು. ಅಮಾಸೆ ಇವತ್ತು ಅಲ್ಲ ನೀನ್ ಕೆಟ್ಟೋಗ್ತೀಯ ಅಂತಿರೋದು. ಇವತ್ತು ಮೊಟ್ಟೆ ತಗೊಂಡಿಲ್ಲ ಅಂದ್ರೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ಲ, ಅವ್ರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಇವತ್ತು ನಿನ್ನ ಹೆಸರು ಮೇಲೆ, ನಿಮ್ ಮನೆ ಹೆಸರು ಮೇಲೆ ಒಂದು ಎಲ್ಲೋ ಪ್ರಯೋಗ ಆಗ್ತಾ ಇದೆ. ನಿಮ್ ಮನೆ ಎದುರುಗಡೆ ಮನೆ ಐತಲ್ವಾ, ಮನೆ ಮುಂದೆ ನಿಮ್ ಮನೆ ಎದುರುಗಡೆ ಬಾತ್ರೂಮ್ ಐತೆ, ಮುಂದೆ ಶೆಡ್ ತರ ಹಾಕೊಂಡಿದಾರಲ್ವಾ, ಸೀಟಿಂಗ್ ಮನೆ ಅಲ್ವಾ, ಗಾಳಿಗೆ ಹೋಗ್ತಾರಲ್ವಾ ಅವರು. ಮತ್ತೀಗ ನೀನ್ ಇವತ್ತು ಮೊಟ್ಟೆ ತಗೊಂಡು ನಾನು ಹೇಳ್ದಂಗ ಮಾಡ್ಲಿಲ್ಲ ಅಂದ್ರೆ ಇನ್ನು 6 ತಿಂಗಳಿಗೆ ನೀವೆಲ್ಲ ಸರ್ವನಾಶ. ಪ್ರೀತಿಯಿಂದ ಮುತ್ಕೊಡಪ್ಪ ನೀನ್ ಹೆಂಡತಿಗೆ. ಅಲ್ಲಪ್ಪ ಮೊಟ್ಟೆ ತಗೊಂಡ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು ನೀನು. ಆತರ ಸಿಟ್ಟಾಗಿ ಮಾಡ್ಕೊಬಾರ್ದು. ನೀನ್ ಕ್ಲೀನಾಗಿ ನೋಡ್ಕೊಂಡ್ರು ಸಿಕ್ ಮಾಡ್ಕೊಳಲ್ಲ. ನೀನ್ ಕ್ಲೀನಾಗಿ ಕೆಲ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ನೀನು ಮನೆಗೆ ಇರೋದಷ್ಟೇ, ಇವನ್ ಕೆಲ್ಸಕ್ಕೆ ಹೋಗಲ್ಲ. ಅವ್ರು ಅದಕ್ಕೆ ಹೆಣ್ಮಕ್ಳು ಬೇಜಾರಾಗಿದೆ. ಹಲೋ ಏನು ಅಂದೆ, ಏನು ಕೇಳಿಸ್ಲಿಲ್ಲ. ಅಲ್ಲಿ ಎಲ್ಲ ಒಂಥರ ಹೇಳ್ತಾರೆ, ಇಲ್ಲಿ ಬಂದು ಒಳಗೆ ಬಂದಾಗ ಅವ್ರು ಕೇಳ್ದಂಗೆ ಏನ ಕೆಟ್ಟ ಮಾತು ಮಾತಾಡ್ದ? ಇಲ್ಲ ಸ್ವಾಮಿ, ಕೆಟ್ಟದೇನಿಲ್ಲ. ಕಿವಿಗಳಲ್ಲ ಸೌಂಡ್ ಜಾಸ್ತಿ ಇದೆ ಅಂತ ನಾನು. ಹೌದಾ, ಕೆಟ್ಟ ಮಾತೇನ್ ಮಾತಾಡಿಲ್ಲ. ಇಲ್ಲ ಸ್ವಾಮಿ, ಅದೇ ಹಿಂಗೆ ಈಗ ಹಂಗೆ ಆಡಿಗಳನ್ನ ಗಟ್ಟಿ ಅಂತ ಕಾಣ್ತಾ ಇತ್ತು. ಈಗ ಹೌದಾ, ನಿನ್ ಹೆಂಡತಿ ಅವ್ರಲ್ಲಿ ಇದಾರ ತಾಯಿ ಅಮ್ಮಂಗೆ ಹೇಳ್ಬಿಟ್ಟು ಅಮಾವಾಸ್ಯೆ ಒಂದ್ ದಿವಸ ಅಲ್ಲೇ ಇದಾರ. ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ನೋಡವಾ ತಾಯಿ, ನಾನು ಎಲ್ಲ ಪೂಜೆ ಪುನಸ್ಕಾರ 12 ಗಂಟೆ ಮೇಲೆ ಮಾಡ್ತೀನಿ. ನಿನ್ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ್ ಮಡಿಕೊಂಡಿದ್ದ, ಲಕ್ಷ್ಮಮ್ಮನ್ ಮಡಿಕೊಂಡಿದ್ದ, ಆಮೇಲೆ ಲಲಿತನ್ ಮಡಿಕೊಂಡಿದ್ದ. ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಗೆ. ಹಲೋ ಸ್ವೀಕರ ಗಂಡ್ಮಗು ಆಯ್ತಲ್ಲ, ಗಂಡ್ಮಗು ಆಯ್ತು. ಇಲ್ಲ ಇಲ್ಲ, ಇದು ಗಂಡ್ಮಗು ಆಯ್ತಲ್ಲ, ಸ್ವೀಟ್ ಅಂಬರಕ್ ಹೋಗಲ್ಲ. ನೀನ್ ಬೆಳಗ್ಗೆ ಸ್ಕೂಲಿಗೆ ಸೇರ್ತೀವಿ. ಗಂಡ್ಮಗು ಆಯ್ತು, ಸ್ವೀಟ್ ತರಕ್ ಹೋಗಾರೆ ಬೆಳಿಗ್ಗೆ ಸ್ಕೂಲಿಗೆ ಸೇರ್ಸ್ಬೇಕಲ್ಲ. ಹಲೋ, ಈಗ ಊಟ ಮಾಡೋಣ. ಈಗ ಬೆಳಗ್ಗೆ ಸ್ಕೂಲಿಗೆ ಸೇರ್ಸ್ಬೇಕಲ್ಲ, ಹಂಗೆ ಸ್ವೀಟ್ ಅಂಡು ಆ ಫಾರಂ ಇಸ್ಕೊಂಬರಕ್ ಹೋಗೈತೆ. ಬೆಳಗ್ಗೆ ನೀನು SSLC ಪಾಸ್ ಆಯ್ತಲ್ಲ, ನಾಳೆಯಿಂದ ಕಾಲೇಜ್ ಹೋಗುತ್ತೆ. SSLC ಪಾಸ್ ಆದ್ಮೇಲೆ ಅಣ್ಣ ಇವತ್ತು ಹುಟ್ಟಿತ್ತು. SSLC ಇವತ್ತೆ ಎಕ್ಸಾಮ್ ಪಾಸ್ ಆಯ್ತು, ನಾಳೆಯಿಂದ ಕಾಲೇಜ್ ಹೋಗುತ್ತೆ. ಬಟ್ಟಿ ಹೇಳು. ಅಯ್ಯೋ, ನಮ್ಮನೆಗೆ ಆನಂದ 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 ಪರಮಾನಂದ ಆನಂದ. ಯಾವ ಆನಂದ ನಮ್ಗೆ ಆನಂದ ಆನಂದ. ನಮ್ಗೆ ದಿಕ್ಕ ಹಿಡಿದ 2 ಜನ ಬರೋದು ಯಾವ್ಯಾವ? ಏನ ನಾನು ಹೆಂಗಸರು ಈಗ ಬಂದು ಮನೆ ಬಂದು ನಡ್ಕೊಂಬಂದಲ್ಲ, ನಿಮ್ಗೆ ಇಷ್ಟು ಬೇಗ ಯಾರ ಮೊದಲು ಆನಂದ
ಕೊರೋನಾ ಬಂದಿತ್ತು ನನ್ನ ಗಾಡಿ ಮೊನ್ನೆಲ್ಲ ದಿವಸಕ್ಕೆಲ್ಲ ಬಂದು ಮಂಡೆ ಕೊಟ್ಟು ಬಂದು ಹಲೋ ನನಗಿಲ್ಲ ಆನಂದ ಅಂತ ಹೇಳಿದ್ರು ನನಗೆ ನಿಮಗೆ ಜೊತೆ ಕಾಕೊಡ್ತಿಲ್ಲ ನನಗೆ ಬಿಟ್ಟು ಹಲೋ ಹೇಳಿ ಅಣ್ಣ ಮಾದೇವಣ್ಣ ಮುಂದೆ ಕೂಡಿ ದುಡ್ಡು ಕೊಟ್ಟಂತೆ ಓ ಬೆಳಿಗ್ಗೆ ಮತ್ತೆ ಹಲೋ ಆಯ್ತು 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 ಚೆನ್ನಾಗಿದೆಯಪ್ಪ. ಓ ಯಾಕಂದ್ರೆ ರಾತ್ರಿ ಒಂಚೂರು ಊಟ ಆದ್ಮೇಲೆ ಒಂದು 2 ಚೂರು ಅಳಿಸ್ಕೊಂಡು ತಿಂದೆ ಜಾಸ್ತಿ ಆಗ್ಬಿಡಾ? ಏನ್ ಮಾಡ್ತಾ ಹೊಟ್ಟೆ ನೋವು. ಅಯ್ಯೋ ಹಾಸ್ಪಿಟ್ಲಿಗೆ ಹೋಗೋದಪ್ಪ. ನೀವು ಅದನ್ನ ಗುಣ ಬಿಸಿ ಕೊಡಿದ್ರಿ ಹಾ ಪರವಾಗಿಲ್ಲ ಈಗ. ಸುಮಾರು ಹೊಟ್ಟೆ ಹಂಗೆ ನಿಂತಿದೆ ಸುಮಾರು. ಅಲ್ಲಪ್ಪ ನೀನು ಯಾಕೆ ತಿನ್ನಕ್ ಹೋದ್ರೆ ನಿನಗೆ ದೇಹಕ್ಕೆ ಆಗಲ್ವಲ್ಲ? ದೇಹಕ್ಕೆ ನಿನ್ಗೆ ಆಗಲ್ವಲ್ಲ? ಕೇಳ್ತೀನಿ ನಾನು ದೇಹಕ್ಕೆ ನಿನ್ಗೆ ಆಗಲ್ವಲ್ಲ? ದೇಹ ನಾನು ಕೇಳ್ತೀನಿ ಯಾರು ನಾವು ಕೆಟ್ಟವರೆಲ್ಲ ಆಡಲ್ಲಪ್ಪ. ಇಲ್ಲ ಬಿಡಿ ಗೊತ್ತಾಗಿಲ್ಲ ನಾನು ತಿನ್ನಲ್ಲ. ದೇಹಕ್ಕೆ ಆಗಲ್ವಲ್ಲ ಯಾಕೆ ತಿನ್ನಕ್ ಹೋದೆ? ಅದೇ ಇಲ್ಲ ಬಿಡಿ ತಿನ್ನೋದಿಲ್ಲ ಗೊತ್ತಾಗಿಲ್ಲ ನಮ್ಗೆ ಟೇಸ್ಟ್ ಆಗಿದ್ವಲ್ಲ. ಹಾ ಈ ರಸಾಯನ ಟೈಪ್ ಮಾಡಿದ್ರು ಹಾ ಎಲ್ಲಿ? ಮನೆಗೆ ಹಾ 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 ರಸಾಯನ ಅದು ಬೆಲ್ಲ ಆಮೇಲೆ ಇದು ಕಾಯಿ ಹಾ ಹಾಕಿ ಮಾಡಿದ್ರು ಚೆನ್ನಾಗಿತ್ತಲ್ಲ. ಹಾ ತಿಂದಿದ್ದೀರಪ್ಪ? ಇಲ್ಲ ಬ್ರಷ್ ಮಾಡಿಲ್ಲ ಇನ್ನು. ಯಾಕೆ? ಯಾಕೆ ಬಾತ್ರೂಮ್ ಹೋದ್ರೆ ಬಾತ್ರೂಮ್ ಹೋಗಕ್ಕೆ ಆಗಲ್ಲ. ಹಾ 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 ಬಾತ್ರೂಮ್ ಹೋದ್ರೆ ಬಾತ್ರೂಮ್ ಹೋಗಪ್ಪ. ಆಗಲ್ಲ ಸುಮ್ಮನೆ ಕುತ್ಕೊಂಡಿದ್ದು ಬಂದು ಹಾ ಸುಮ್ಮನೆ ಕುತ್ಕೊಂಡಿದ್ದು ಬಂದು. ಹೌದಾ? ಓ ತೋರ್ಸಪ್ಪ ಹೆಂಗನಾಗಿ ತೋರಿಸ್ತಾನೆ. ಕೊರೋನಾ ಗಿರೋನ ಬಂದರು, ಕೊರೋನಾ ಗಿರೋನ ಬಂದರು ಹುಷಾರ್ಕಯ್ಯ. ನೀವು ಇಲ್ಲ ಅದೆಲ್ಲ ದೂರ ಒಳ್ಳೆ ಜಾಗ ಬಿಟ್ರು ನಾವಿನ್ನ ಮದುವೆ ಮಾಡ್ಬೇಕು ಮತ್ತೆ ಮನೆ ಕಟ್ಟಬೇಕು. ಹಾ ಅದನ್ನ ಮಾಡ್ಬೇಕು. ಮೆಟ್ಬಿಟ್ಟಂಗೆ ಹೇಳ್ತೀರ ನೀವು. ನೀವು ಇಲ್ಲಾದ್ರೂ ಓಡಾಡ್ತಿಲ್ಲಪ್ಪ. ಇಲ್ಲಿ ಓಡಾಡಲ್ಲ ತುಮಕೂರು ಮನೆ ಓಡಾಡ್ಬೇಕಾದ್ರೆ ಹುಷಾರಾಗಿರ್ಬೇಕಂತ. ಆಯ್ತು ಹಾ ಎಲ್ಲ ಇನ್ನ ನೀನ್ ಏನೇನೋ ಸಾಧನೆ ಮಾಡಿದೆ. ನೋಡಕ್ ಹೋಗಿ ಆಯ್ತು ಆಯ್ತು ದೇವ್ರು ಒಳ್ಳೇದ್ ಮಾಡಿ. ಆಯ್ತು ನಿನ್ನ ಮನಸ್ಸಾಗೆ ಎಲ್ಲ ಬರಿ. ಹಲೋ ಹಲೋ ಹೇಳಿ ಯಾರು ಲಕ್ಷ್ಮಣ ನರಸಿಂಹರಾಜನು ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್. ನಂಗೆ ಕನ್ನಡ ಗೊತ್ತಾಗಲ್ಲ ಕನ್ನಡ ಗೊತ್ತಾಗ ಕನ್ನಡ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್ ಉಸ್ ಹ್ಯಾಪಿ ನ್ಯೂ ಇಯರ್ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ ಗುಡ್ ಮಾರ್ನಿಂಗ್ ಇದು ಗುಡ್ ನೈಟ್ ಹಾ ಗುಡ್ ನೈಟ್ ಸ್ವಾಮಿ. ಎಲ್ಲಿದ್ಯಾ ನರಸಿಂಹಣ್ಣ? ನಾನು ಇದು ಇವಾಗ ಊರ್ ಕೈ ಹೋಗ್ತಾ ಇದ್ದೀನಿ ಎಲ್ಲಿ? ಮನೆ ಸ್ವಾಮಿ ಅಣ್ಣ ಹೇಳಿ. ಫುಲ್ ಪಾಲ್ಟಿ ಮಟನ್ ಚಿಕನ್ ಎಣ್ಣೆ ಎಲ್ಲ ಐತೆ ಬರೋಣ. ನಂದು ಇದು ಸ್ವಾಮಿ 5:30-6 ಗಂಟೆಗೆ ಹೋದು. ಯಾಕಣ್ಣ? ಇನ್ನೂ ಸ್ವಲ್ಪ ಡಿ ಎಲ್ ಆಗಿದೆ ಡಿ ಎಲ್ ಆಗಿದೆ. ಕಣ್ ಕಾಣಲ್ಲ ಕಿವಿ ಕೇಳಲ್ಲ ಡಿ ಎಲ್ ಆಗಿದೆ ಅಲ್ವಾ? ಹಲೋ ಹಲೋ ಮನೇಲಿದ್ಯಾ ಅಣ್ಣ? ಊಟನೆ ದೊಡ್ಡ ಹೆಂಡತಿ ಮನೆಗ ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ದೊಡ್ಡ ಹೆಂಡತಿ ಮನೆಗಿದ್ಯಾ ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ ಯಾವ ಮನೆಗಿದ್ಯಾ? ನಮ್ಮ ಮನೆಗೆ ಇದ್ರೆ ಅಲ್ಲ ತಿಪ್ಪೂರ್ ರತ್ನಮ್ಮನ ಮನೆಗ ಬಲರಾಮನ್ ಮನೆಗ ನಿಮ್ಮ ಮನೆಗ? ನೀವು ಇದು ರಾಂಗ್ ನಂಬರ್ ಮಾಡಿದ್ರೆ ನೋಡಿ. ಇಲ್ಲ ಅಣ್ಣ ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ಯಾ ಹೇಳಣ್ಣ ಅಲ್ಲಿಗೆ ಬರ್ತೀನಿ. ನಮ್ಮೂರು ಬಳ್ಳಾಪುರ ನೀನು ನಾವು ಎದು ಸಿಗ್ತೀರಿ ನಾವು ಬಳ್ಳಾಪುರ ನಮ್ಮ ಬಳ್ಳಾಪುರ. ಅಲ್ಲ ತಿಪ್ಪೂರ್ ರತ್ನಮ್ಮನ ಮನೆಗೆ ಹೋಗ್ತಿದ್ದಲ್ಲ ಅಲ್ಲಿ. ಹೊಸ ಸ್ಟಾರ್ಟಿಂಗ್ ಕಾಲೇಜ್ ಆಯ್ತು ಬಲರಾಮನ್ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ ಬಲರಾಮನ್ ಮನೆಗೆ ಹೋಗಿಲ್ವಾ? ಪಂಚಾಯತ್ ಹಾಕೊಂಬಂದಿದ್ದಲ್ಲ. ಇದು ಅಣ್ಣ 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 ಸುಮ್ಮಿರು. ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ ಹಾ ಆಯ್ತು ನೀನು ಹೇಳು. ಬೆಳಿಗ್ಗೆ ಮಾಡ್ತೀನಿ ಬಿಡಿ. ಇದು ಅಣ್ಣ ನೀನು ರತ್ನಮ್ಮನ ಮನೆಗಿದ್ಯಾ ಬಲರಾಮನ್ ಮನೆಗಿದ್ಯಾ? ಮನೆಗೆ ಬಳ್ಳಾಡಿ. ಅಣ್ಣ ಆಯ್ತು ಆಯ್ತು ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ನೀನು ಹೇಳು. ಹೇಳಿ ನನ್ಗೆ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ನಾವು ಇನ್ನು ಬರ್ತಡೆ ಇನ್ನು ಲೇಟು. ಬರ್ತಡೆ ಎಷ್ಟು ಗಂಟೆಗೆ ನಿನ್ ಬರ್ತಡೆ? ಇದು 12 ಗಂಟೆ ಎಲ್ಲ ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು? ಇಲ್ಲಿ ಹುಡುಗರು ಮನೆಗೆಲ್ಲ ಮಾತಾಡ್ತಾರೆ ಹೊಸ ವರ್ಷ ಮಾಡ್ತಾರೆ. ಅಲ್ಲೇನಾ ನೀನು ರತ್ನಮ್ಮನ ಮನೆಗೆ ಮಾಡ್ತೀಯಾ? ಅಯ್ಯೋ, ಬಲರಾಮನ್ ಮನೆಗೆ ಮಾಡ್ತೀಯಾ? ಪಾರ್ವತಿ ಮನೆಗೆ ಮಾಡ್ತೀಯಾ? ಅಯ್ಯೋ. ಇಲ್ಲ ನಿಮ್ಮ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯಾ? ಹೆಂಗ್ ಸೌಂಡ್ ಕಮ್ಮಿ ಮಾಡೋದು? ಆಯ್ತು ಆಯ್ತು. ಹಲೋ ಅಣ್ಣ ಪಾರ್ವತಿ ಮನೆಗೆ ಹೋಗಿಲ್ವಾ? ಅಣ್ಣ ತಿಪ್ಪೂರ್ ರತ್ನಮ್ಮನ ಮನೆಗೆ ಹೋಗಿಲ್ವಾ? ಫೀಟ್ ಹೋದ್ರು ತಪ್ಪಿಲ್ಲಲ್ಲ ಇದೇನು ಅಣ್ಣ ತಿಪ್ಪೂರ್ ರತ್ನಮ್ಮನ ಮನೆಗೆ ಹೋಗಿಲ್ವಾ? ನಿಮ್ಮ ಅವ್ವ ಮನೆಗೆ ಹೋಗಿದ್ದೀನಿ. ಆಯ್ತು ಅಕ್ಕನ್ ಕೊಡು. ಅಕ್ಕು ನಿಮ್ಮ ಮನೆ ಜೊತೆ ಮಾತಾಡ್ತೀನಿ ನಾನು ಹೇಳ್ತೀನಲ್ಲ. ಅಣ್ಣನ್ ಕಳ್ಸ್ಕೊಡ್ರಿ ಚಿಕ್ಕಂಟಿ ಮನೆಗೆ ಬಲರಾಮನ್ ಮನೆಗೆ ಎಲ್ಲ ಕಳ್ಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ ಯಾರು ಆಯ್ತು ಅಣ್ಣ ಕೊಡು. ಫೋನ್ ಕೊಡು ಅಕ್ಕಂಗೆ ನಿಮ್ಮ ಮನೆಗೆ ಅಕ್ಕನ್ ಕೊಡು. ನಾನು ನಿಮ್ಮ ಅಪ್ಪ ಎಲ್ಲ ಕೊಡಬೇಕು ನಮಗೆ ಯಾರು ನಮ್ಮ ಹತ್ತು. ಹಲೋ ಹಲೋ ಅಣ್ಣ ಅಕ್ಕಂತ ಮೊಬೈಲ್ ತಗೊಂಡೋಗೋಣ. ನಾವು ಅಕ್ಕನ್ ಮಿಸ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕ ಯಾರು? ನಿಮ್ ಮನೆಯವರು ಆಯ್ತು ಮೊಬೈಲ್ ನಾನು ಇಲ್ಲ ಅಣ್ಣ ನಾನೇ ಹೇಳ್ತೀನಿ. ಹಲೋ ಅಕ್ಕ 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 ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ. ನರಸಿಂಹಣ್ಣನ ತಿಪ್ಪೂರ್ ರತ್ನಮ್ಮನ ಮನೆ ಕಳ್ಸ್ರಿ.
ಅಯ್ಯೋ ಅಯ್ಯೋ ಯಾರು ನೀವು? ಅಣ್ಣ ನಾನು ಉಸ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು ಅಕ್ಕನ್ ಕೊಡೋಣ ಮಾತಾಡ್ತಿರೋ ನಮ್ಮ ಮನೆ ಬೆಂಕಿ ಮಾಡಿದೀನಿ ಹೊಸ ಹೊಸ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದೀವಿ 12 ಗಂಟೆಗೆ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಸಲ ಹೇಳಿದ್ದು ಯಾರು ನೀವು? ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾರಣ ನೀನು. ಏನಾದ್ರು ನಾವ್ ಏನ್ ಮಾಡಕ್ಕಾಗ್ತದೆ ಇವ್ರಿಗೆ ಕೊಡ್ತೀರ ನಾವು ಅಲ್ಲ, ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ. ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನಾನು ನಿನ್ನ ಅಭಿಮಾನಿ. ಅದಕ್ಕೆ ಎಲ್ಲ ಊಟ ಮಾಡ್ಕೊಂಡಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳ. ಕುಡ್ಬಿಟ್ಟು ಅಷ್ಟೇ ಮಾತಾಡು, ಮನೆ ಬೆಂಕಿ ಮಾತಾಡುವ ನನಗೆ ನಾನು ಬರೀ ಎಲ್ಲ ಹಿಂಗ್ ಮಾಡಿ ನನ್ನ ಊಟ ಪಂಚಲ ಮಾಡಿದ್ವಿ. ಯಾಕಣ ಅವತ್ತು ಪಂಚಾವತಾರ ಕಡೆ ಗೊಲ್ರಮ್ಮನ್ ಮಂದೆ ಹೋದಾಗ ಯಾರು ಏನಪ್ಪೋ ನಮ್ ಕರ್ಮ ಎಲ್ಲಿ ಹೋದ್ರು ಯಾವ ದೇವಸ್ಥಾನ ಹೋಗಿಲ್ವಲ್ಲ ನಮ್ಮ ಕರ್ಮ. ಗೊಲ್ರಮ್ಮನ್ ಮನೆಗೆ ಅವತ್ತು ಹೋಗಿದ್ದೀಗ ಪಂಚಾಯತ್ ಹಾಕೊಂಡು 2 ಭಾಗ ಮಾಡ್ಕೊಂಡ್ ಬಂದು ಏಸ್ ಎಲ್ಲ ತುಳು ಬಂದಂತಲ್ಲಣ್ಣ. ನಮ್ ಕಟ್ಗೆ ನಿಮ್ಗೆ ಏನಾಗೈತೆ? ನಾನು ಹೋಗಿನ ಮನೆ ಬರ್ಸಿದ್ದೀನಿ, ನಿಮ್ಮ ಆಚೆ ಬರ್ಸಿದ್ದೀನಿ. ನಮ್ ಕಟ್ಗೆ ನಿಮ್ಗೆ ಏನಾಗೈತೆ? ನಮ್ಮ ಮನೆಗೆ ನಮ್ಮ ಮನೆಗೆ ಕಲಾ ಕೇಳೋದು ಮುಗೋತು ಅಣ್ಣ. ಅಲ್ಲಿಗೆ ಮಗು ಮಾಡಿ ಅವ್ರಿಗೆ ಮೋಸ ಮಾಡಿದ್ದಿಲ್ಲ ನೀನು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ನಮಸ್ಕಾರಗಳು. ಯಾಕಣ್ಣ? ಹಲೋ 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 ಸ್ವಾಮಿ ಯಾರು? ನರಸಿಂಹರಾಜ್ ಅವರ? ಹಲೋ ಹಲೋ ನರಸಿಂಹರಾಜ್ ಅವರೇ? ಏನ್ರಿ ಫೋನ್ ಮಾತಾಡ್ತಾ ಇದ್ರೆ ಕಟ್ ಮಾಡ್ತೀರಾ? ಕಟ್ ಮಾಡ್ರಿ. ಏನ್ ಕೊಡ್ರಿ, ಏನ್ ಕೇಸು? ನಮ್ದು ಯಾವ್ದೋ ಗಲಾಟೆ ಪಾಯ್ಸ ಪಾಯ್ಸ ಮನೆ ಮಾಡ್ಕೊಂಡ್ರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಏನ್ ತಪ್ಪು ಮಾಡಿಲ್ಲ ನಾನು. ನೀನಲ್ಲ, ನಾನು ಫೋನ್ ಏನ್ ತಪ್ಪು ಮಾಡಿದೀನಿ ಅಂತ ನನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನನ್ ಜೊತೆ ಮಾತಾಡ್ತಾ ಇಲ್ಲ, ನನ್ ಜೊತೆ ಮುಂದೆ ಏನಿಲ್ಲ. ಯಾಕೆ? ಒಂದ್ ಏನಾಯ್ತು? ನಾನು ಏನ್ ತಪ್ಪು ಮಾಡಿದ್ದೆ ಅಂದ್ರೆ ಹೇಳಿ. ನಾನು ಏನ್ ತಪ್ಪು ಮಾಡಿದ್ದೆ ಅದನ್ನ ಹೇಳಿ. ನೀವ್ ಹೇಳ್ದಂಗೆ ನಡ್ಕೊಂಡು ನಿಮ್ ಕಾಲ್ ಹಿಡ್ಕೊಂಡು ನಿಮ್ ಪಾತ್ ಪೂಜೆ ಮಾಡ್ಕೊಂಡು ನಿಮ್ ಮನೆಗಿರಿ ನಾನು ಕೂಲಿಗೆ ಹೋಗಿ ಬಂದು ಸಾಕ್ತೀನಿ ಅಂದ್ರೆ ಸಾಕ್ತೀನಿ. ನಮ್ಮನ್ನ ಯಾಕೆ ಫೋನ್ ಎತ್ತಿದ್ದಾನೆ? ಈಗ ಸತಾಯ್ತಿದ್ದೆ. ನೀನ್ ನೋಡಿದ್ರೆ ನಾನು ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ಸ್ನಾನ ಮಾಡಿಲ್ಲ, ಬಟ್ಟೆ ಹಾಕೊಂಡಿಲ್ಲ, ಒಂದು ಮಲ್ಗಿಲ್ಲ, ಒಂದ್ ತಲೆಗೆ ಎಣ್ಣೆ ಹಾಕೊಂಡಿಲ್ಲ, ಒಂದ್ ತಲೆಗೆ ಬಾಚಣಿಗೆ ಹಾಕಿಲ್ಲ, ಏನು ಇಲ್ಲ, ಖಾಲಿ ಕಪ್ಲಿ ಹಾಕಿ. ನಿಮ್ದು ಯಾರು ಹೇಳ್ಬಿಟ್ಟು ಮಾತಾಡಿನ ರಾಂಗ್ ನಂಬರ್ ಮಾಡಿದ್ರ ಅಮ್ಮ. ಯಾವ್ದೆಲ್ಲ ಇಲ್ಲಿಂದ ಇದು ಸಿಕಂದ್ರಾಬಾದ್ ಹೋದಂಗೆ ಎಕ್ಸ್ಪ್ರೆಸ್ ಟ್ರೈನು ಯಾವ್ದು ಬೇಗ ನಂಬರ್ ಮಾಡಿದ್ರೆ ನೋಡಕ. ನಾನು ನರಸಿಂಹರಾಜು. ನರಸಿಂಹರಾಜು ಲೇಟ್ ನರಸಿಂಹಪ್ಪ BN. ನೀನ್ ನರಸಿಂಹರಾಜು ಅಲ್ಲ, BN ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಬುಗುನಹಳ್ಳಿ ಪೋರ್ಟ್ ಬಳ್ಳಾಪುರದಾಗ ಹಳ್ಳಿ ಮರುತ ಮನೆ ವಿಜಯ ಜ್ಯುವೆಲರ್ಸ್ ಅಂತ ನಿಮ್ ಮನೆ ಮೇಲೆ ಬಂದೈತೆ. ನೀನ್ ಕಪ್ಪು ಇವ್ನಿಗೆ ಅಲ್ಲೆಲ್ಲ ಓಡಾಡ್ತೀಯ, ಕಿವಿಗೂ ಅಲ್ಲಿ. ಅಯ್ಯೋ ಆಯ್ತಮ್ಮ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನೇನು ನನ್ ಬ್ಯಾಂಕಿಂಗ್ ಫೋನ್ ಮಾಡ್ತೀಯಕ್ಕ. ನಾನು ಅಪರಾಧಿ ಅಲ್ಲ. ನಾನು ಏನ್ ಹಂಗ್ ಮಾಡ್ತೀಯ? ಯಾರು ಮಾಡಿರೋ ಅವ್ರ ಮನೆ ಬೆಂಕಿ ಯಾಕೆ ಓಡಾಡ್ತೀಯ? ನೀನು ಅಪರಾಧಿ ಅಲ್ಲ, ನಿರಪರಾಧಿ ನಿರಪರಾಧಿ ನಿರಪರಾಧಿ. ನಾನು ಅಪರಾಧಿ. ಯಾಕೆ ಅಪರಾಧಿ ಅಂದ್ರೆ ನಾನ್ ನಿನ್ನ ಏನೋ ನಾವು ಇವತ್ತು ಹೊಟ್ಟೆ ತುಂಬ ಊಟ ಮಾಡಿ ನಿಮ್ದೆ ಮನೆ ಕಾಣ್ತೀವಿ ನೋಡಿ. ಯಾಕೆ ನಮ್ಗಿಂದ ಯಾರು ಹಣ ಹೋಗ್ಮಕ್ಕೆ ಹೋಗಿ ಹೆಣ ಮುಚ್ಕೊಂಡು ಸಾಕಾದ್ರೆ ಓಡಾಡ್ತಿಲ್ಲ. ನಾವೆಲ್ಲ ಶುಭ ನೋಡಿ ಸೋಮ ಅಂದ್ರೆ ಹೋಗ್ಬೇಕಂತೆಲ್ಲ ಮಾಮನ್ನಂಗೆ ಮಾತಾಡ್ತಿಲ್ಲ. ನೀನ್ ಅದೇನು ಮನೆಗೆ ಗಂಡ ಹೆಂಡತಿಯನ್ನು ಮಾತಾಡ್ಕೊಂಡು ಕತೆ ಹಾಕಂದ್ರೆ ಮುತ್ತಿದಾಗ ಬಂದು ಬೇಕು ಬಂದಂಗೆ ಗೊತ್ತಿಲ್ಲಕೋ ಒಂದು ಬಿಟ್ಟು 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 ಮಾತಾಡಕ ನಿನ್ ಕಾಲಿ ಬಿಟ್ಬಿಡ್ತೀನಿ. ನನಗೆ ಉಸು ಕಟ್ಟಂಗೆ ಆಗುತ್ತಲ್ಲ ನಿನ್ಗೆ ಏನು ಬಂದು ಹಂಗೆ. ಆಯ್ತು, ನಾ ಯಾರು ಬೇರೆ ನಂಬರ್ ಮಾಡಿದ್ದೀನಿ. ಆಯ್ತು, ಸಾಪ ಹಾಕು. ನಾನು ಇನ್ನೂ ಹಾಳಾಗೋಗ್ಲಿ, ಸಾಪ ಹಾಕು, ಹೊರಗಿಲ್ಲ. ನೀನ್ ಚೆನ್ನಾಗಿರ್ಬೇಕು ನನ್ಗಷ್ಟೇ. ಯಾಕೆ ಗೊತ್ತಾ? ನೀನು ಅಪರಾಧಿ ಇಲ್ಲ, ನಾನ್ ಅಪರಾಧಿ, ನೀನ್ ನಿರಪರಾಧಿ. ನಾನ್ ಅಪರಾಧಿ ಯಾಕೆ ಅಂದೆ? ಅವತ್ತು ನಿನ್ಗೆ ಮೆಚ್ಚಿ ನಾನು ಲವ್ ಮಾಡಿದೀನಿ. ನಿಂದೆ ಬಿದ್ದು ರಕ್ತದಲ್ಲಿ ಲೆಟರ್ ಬರ್ದು ನಿನ್ಗೆ ಹೂವ ಕೊಟ್ಟೆ, ಎಲ್ಲಾ ಕೊಟ್ಟೆ, ಬಟ್ಟೆ ಕೊಡಿಸ್ತೆ, ಚೈನ್ ಕೊಡಿಸ್ತೆ, ಮೊಬೈಲ್ ಕೊಡಿಸ್ತೆ, ಗಾಡಿ ಕೊಡಿಸ್ತೆ, ಸೈಟ್ ಮಾಡಿ ಎಲ್ಲಾ ಕೊಟ್ಟೆ. ನಿಂಗೆ ಉಂಗುರ ಕೊಡಿಸ್ತೆ, ವಾಲೆ ಕೊಡಿಸ್ತೆ, ರೆಡ್ಮಿ ಮೊಬೈಲ್ ಕೊಡಿಸ್ತೆ, ಬಟ್ಟೆ ಕೊಡಿಸ್ತೆ, ಅಂಡರ್ವೇರು ಕೊಡಿಸ್ತೆ. ಅಂಡರ್ವೇರ್ ನಿನ್ ಮೊದ್ಲಿಕ್ಕೆ ಬಂದಿದ್ದು ಹಿಂದೆ ಮುಂದೆ 2 ತೂತ ಆಗಿದ್ದು. ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ತೆ, ಜಾಕಿ ಕೊಡಿಸ್ತೆ, ಎಲ್ಲಾ ಕೊಡಿಸ್ತೆ. ನೀ ಎಲ್ಲಾ ಮಾಡಿದೆ. ನೀನ್ ನನ್ಗೆ ಏನ್ ಮಾಡ್ದೆ? ನೀನ್ ನನ್ಗೆ ಏನ್ ಮಾಡ್ದೆ? ನೀನ್ ನಂಗೆ ಒಂದ್ ಸೀರೆ ಕೊಡಿಸ್ಲಿಲ್ಲ, ಒಂದ್ ಲಂಗ ಕೊಡಿಸ್ಲಿಲ್ಲ. ಅಯ್ಯೋ ಏನೋ ಇವತ್ತು ಮನೆಗೆ ನಾವು ಗಂಡ ಹೆಂಡತಿ ಮನೆ ಕಳ್ಕೊಬಿಡೋಲ್ಲ. ತಾಯಿ ಹಾಕ್ಯಾವ ಪರಮಾತ್ಮ. ಇವನೇ ಎಲ್ಲಿದ್ಯಪ್ಪೋ ವೆಂಕಟ ಸ್ವಾಮಿ ಒಳ್ಳೇದ್ ಮಾಡಲ್ಲ ಬಿಡು. ಯಾಕೆ ಅಂದ್ರೆ ಅರ್ಧ ಬೆಟ್ಟ ಹೋಗ್ ಬಂದಿದ್ಯಲ್ಲ, ನೀನ್ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ನನಗೆ ಏನು ಹೇಳಿಲ್ಲ ಅಂತ. ನಾನು ಇವತ್ತೇನೋ ನಾವು ಕೋಳಿ ತಂದು ಊಟ ಮಾಡಿ ನಿಮ್ಗೆ ನಾವೇ ನೀನ್ ಕೋಳಿ ರಾಮನ್ ತಿನ್ಬಿಟ್ರೆ ನಾನು ನಿನ್ ಕೋಳಿ ಮಾಡಿ ಹೇಳ್ ತಿನ್ನಾನ ಇಲ್ಲ ನೀನ್ ಹೇಳ್ತೀವಿ ತಂದ್ಕೊಟ್ಬಿಟ್ಟು ಗಟ್ಟ ಹಾಕೊಂಡು ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗೆ ಇಷ್ಟ ಮಾಡ್ತೀಯ? ನೀನ್ ಯಾರು ಯಾಕೋ ನೀನೇನ್ ಕಷ್ಟ ಬಿದ್ದಿದ್ದು ನನ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ BN ನರಸಿಂಹರಾಜು ಲೇಟ್ ಬಿಳಿ ಚಪ್ಪಲಿ
ಒಂದು ಅಕ್ಷರ ಬಿಡ್ತೀವಿ ಕರೆಕ್ಟ್ ಆಗಿ ಹೇಳ್ತೀಯ ನೀವು ಮಾಡ್ಬಿಟ್ಟೆ ನಾನು ಬೆಳಿಗ್ಗೆ ಹೋಗ್ತೀಯಾ ಆಮೇಲೆ ಬಸ್ ಸ್ಟ್ಯಾಂಡ್ ಎಣ್ಣೆ ತಗಂತೀಯ ಬೆಚ್ಚಲಿಕ್ಕೆ ಕಂತೀಯ ಮಾರ್ಕೆಟಿಗೆ ಬಂದು ತರಕಾರಿ ತಗಂತೀಯ ಆ ಸಾಬ್ ಅಂಗಡಿಗೆ ಹೋಗ್ತೀಯ ಎಲ್ಲ ತಗಂತೀಯ ಹಂಗ್ ಬಂದು ಹೋಗ್ಬೇಕಾರೆ ನಮ್ಮ ಅಂತ ಬಂದು ಒಂದು ಮುದ್ದಾಡಿ ಒಂದು ಮುತ್ತು ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಅಯ್ಯೋ ಆ ಟೈಮಲ್ಲಿ ನಿಮ್ಮ ತಾಯಿ ಜನನ ಮಾಡ್ತಮ್ಮ ಬರೆ ಮಾಡಿ ನಾಯಿ ಕೊಟ್ಟು ಬರ್ತಂತ ಹೇಳ್ತಾ ನಿಮ್ಮ ಅಮ್ಮ ಯಾರ ತಾಯಿ ನಾಕಿ ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗೆ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ವಾಂತಿ ಮಾಡ್ಕೊಂಬೇಕಾ? ನೀನ್ ವಾಂತಿ ಎಲ್ಲ ಬಾಚಿಲ್ವಾ? ನಿನ್ ಅಂಡರ್ವೇರ್ ಎಲ್ಲ ಕಳ್ದಿಲ್ವನೋ? ಯಾಕೋ ಏನನ ಯಾರೋ ಒಂದು ಅಜ್ಜಿ ಅದನ್ನ ಗೆದ್ದು ನಿಮ್ಮ ಮನೆ ಒಳಗೋದ ನಮ್ಮ ತಿಳಗೆ ಕಾಕದಂಡೆಲ್ಲ ದೇವಸ್ಥಾನ ಮಕ್ಕಳ ಸೊಳೆ ಮಕ್ಕಳು ಅಂತ ಇಲ್ಲಿ ರಾಮನ ಅಜ್ಜಿ ಬೈದಂಗ್ ಬೈತಿ ಅಂತ ನನ್ನ ಅಜ್ಜಿಗಟ್ಟೆ ಮನೆ ಕಡೆ ಬಿಡವ ನಿನ್ ಕಾಲಿ ಮುಗಿತಿ ಯಾಕೆ ಒತ್ತಿ 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 ಹೇಳ್ತೀವ ನನ್ ಜೀವನ ಯಾಕೆ ಹಾಳು ಮಾಡಿದೆ? ಬಿಟ್ಟು ಒಂದೊಂದೇ ಮಾತಾಡ ಒಂದೊಂದೇ ಮಾತಾಡಕ್ಕೆಲ್ಲ ಮರ್ತೋದೆ ಕಣೋ. ನನಗೆ ನನ್ ಮನ್ಸಲ್ಲಿ ಇರೋದೆಲ್ಲ ಒಂದೇ ಮಾತಾಡ್ಬೇಕಣೋ. ನನ್ ಮನ್ಸು ಕುದಿತಾ ಇದೆ ಕಣೋ. ಯಾರ ಕೋಳಿನೋ? ಅಯ್ಯೋ ನಮ್ಮನ್ನ ಈ ಒಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋ ಮಾತಾಡಲ್ಲ ಅವಳು ಕೊಡ್ಕೊಂಡೆ. ಯಾರ ಕೋಳಿನ ಬಸಿ ಸಿಕ್ಕಿದ್ದು ಹೇಳೋ. ಏನ್ ಹೇಳಕ ನಮ್ಮ ಮನೆ ಕೋಳೊಂದು ಇಲ್ಲ ಅಂತ ಅಂದ ಕನಕ. ಹೌದೇನೋ? ಯಾಕೋ ಮುಂಡೆ ಮಗನೆ ನಿನ್ ಬೈ ಮಣ್ಣಾಕ ಹೋಗದರಾಗ ಆಕ್ಸಿಡೆಂಟ್ ಆಗಿ ಸಾಯ ಕರೆನಾಗರೋ ಕಚ್ಚ. ಅಯ್ಯೋ ಅನ್ನು ನಾನು ಯಾಕೆ ಕರ್ಮ ಮಾಡಿದ್ನು ಅನ್ನು ಹುಲಿ ನಮ್ಮ ಮನೆಗೆ ಯಾರು ಇಲ್ಲ ಸುಳೆ ಮಗನೇ ಏನ್ ಓದ್ಬಾರ್ದು. ಯಾಕೆ ಕರ್ಮ ಮಾಡಿದ್ನು? ನಮ್ಮ ಮನೆ ತಂದಿರೋ ಮಾತು ಇಲ್ಲ, ನಮ್ಮ ತಾಯಿ ಒಂದು ಮಾತು ಇಲ್ಲ, ನಮ್ಮ ತಂದೆ ಒಂದು ಮಾತು ಇಲ್ಲ. ಯಾವ್ದು ಅನಿಸ್ಕೊಂಡೆ ಯಾರು ಯಾಕೋ ನನ್ ಬಾಳೆ ಹಾಳು ಮಾಡ್ಬಿಟ್ಟಲ್ಲೋ. ಇಲ್ಲಿ ರಂಗಂದ್ರೆ ಹಿಂದ್ಗಡೆ ಕೊಂಗ ಬೈದಂಗ್ ಐತಿಲ್ಲ ಇಂಟು ಹೂ ಗುಡ್ಡ ಹೂ ಕೊಡ್ಕೊಂಡು ನನ್ನ ಮಗ ನೀನ್ ನಾಲಿಗೆ ಮಾಡಿ ನಮ್ಮ ಬರ್ಕೊಂಡ್ರಲ್ಲ ಹೆಂಗ್ ಬರ್ಕೊಂತಿಲ್ಲ ನಿಮ್ಮ ಯಾಕೋ ನಾನ್ ಏನ್ ಮಾಡಿದ್ನೋ? ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಚಗೇಂದ್ರ, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ. ಇನ್ ಕಣ್ ಕಾಣಿಲ್ದಂಗೆ ಎರಡು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ ತಾಯಿನ ಈಗ ನಮ್ಮನ್ನು ರಾತ್ರಿ ಕಣ್ ಕಾಣ್ದಂಗೆ ಆಯ್ತು ನಮ್ಗೆ. ಇವ್ನಿಗೆ ಎರಡು ಕಣ್ ಕಾಣಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಂಗ್ ಮಾಡು ಅಮ್ಮ. ಇವನು ದೇಖಿ ನಾಚಿ ಬರ್ಬೇಕು. ಈಚಿ ಬರ್ಬೇಕು, ಟೀಕೆ ಒಂದು ಟೈರ್ ಹಾಕಿರ್ಬೇಕು, ಟೀಕೆ ಹಾಕೊಂಡ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀರು ಹೊಳ್ಕೊಬೇಕು, ಆರಾಮ ಹೋಗ್ಬೇಕು. ಎಲ್ಲಿ ಹೋಗಬಾರ್ದು. ನನ್ನ ಮಗ ರಾತ್ರಿ ಯಾರು ಬಸ್ನಲ್ಲಿ ತಗೊಂಡು ಹೋಗಿಲ್ವಲ್ಲ. ಅಕ್ಕಂಗೆ ಹಂಗೆ ಮಗಿದಿಲ್ಲ, ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನು? ಹೇಳು. ನನ್ನ ನಾನ್ ಮಾಡ್ದೆ, ಆ ಪಾರ್ವತಿ ನಾನ್ ಮಾಡ್ದೆ, ಆ ಲಕ್ಷ್ಮಿ ನಾನ್ ಮಾಡ್ದೆ. ಅಯ್ಯೋ ನಾನೇ ಬರ್ಕೊಳ್ಳೋ ತಾಯಿ ನನ್ ಕಿವಿ ಕೇಳೋ ನಿಮ್ಗೆ. ಇಲ್ಲಿ ಯಾರೋ ಹೋಗಿ ಬಂದವಳಿ ಯಾವ್ದು ಮಾತಾಡೋ ಹೋಗಿ ಅವ್ಳು ಕೆರೆನ ಬಿಡ್ದಂಗೆ ಹೇಳ್ತಾವಳಿ. ಏನ್ ಮಾಡೋಣ? ಆ ರತ್ನಿ ನಾನ್ ಮಾಡ್ದೆ, ಆ ಲಕ್ಷ್ಮಿ ನಾನ್ ಮಾಡ್ದೆ. ಮುಕ್ಕಾಲಿಗೆ ಹುಟ್ಟಿದೀನಿ ನಾನು ನರಸಿಂಹರಾಜ ಬಳ್ಳಾಪುರ ಅಂತ ರಾತ್ರಿ. ಈಗ ಬೆಳಿಗ್ಗೆ ನಂಗೆ 45 ವರ್ಷ ಆಗೈತೆ. ರಾತ್ರಿ 8 ಮುಕ್ಕಾಲು ನಾನು ಹುಟ್ಟಿಲ್ವಾ? ಇಲ್ಲ 8 ಮುಕ್ಕಾಲು ನಾನು ಹುಟ್ಟಿದೀನಿ ಕೇಳ್ರಿ ರಾತ್ರಿ. ನರಸಿಂಹರಾಜ ಬಳ್ಳಾಪುರ ಅಂತ ನಾನು. ಯಾಕೆ? ಅಲ್ಲ ನಮ್ಮ ಅಮ್ಮ ಮಟ್ಟಲ್ಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ. ನೀನು ಹುಟ್ಟಿದ ನೀನು ಹುಟ್ಟಿದ್ಯಾ? ನಾನು ರಾತ್ರಿ 8 ಮುಕ್ಕಾಲು ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ. 43 ವರ್ಷ ಆಯ್ತಾ? ಈಗ 43 ವರ್ಷ ಬೆಳಿಗ್ಗೆ ಆಯ್ತಲ್ಲ. ಇವತ್ತು ಈಗ 8 ಆಯ್ತಾ ಬಂತು. ಟೈಮ್ ಅಲ್ಲ ಹುಟ್ಟಿದ ಟೈಮ್ ಅಲ್ಲ ವರ್ಷ. ವರ್ಷ ಈಗ ರಾತ್ರಿ ಹುಟ್ಟಿದ್ದೆ ನಮಗೆ ಬೆಳಕರ್ದ್ರೆ 43 ಗಂಟೆ ಹೊತ್ತು ಆಗಿರೋದು ಅಥವಾ 43 ವರ್ಷನೇ ಆಗೋದು ನಿಮಗೆ? 43 ವರ್ಷ ರಾತ್ರಿ 8 ಮುಕ್ಕಾಲಿಗೆ ಹುಟ್ಟಿರೋದು. ಏನಪ್ಪ ಕರ್ಮ ಏನ್ ನಮ್ ಕತೆ. 43 ವರ್ಷ ಹುಟ್ಟಿ ಬಂದು ಇದು ರಾತ್ರಿ 8 ಮುಕ್ಕಾಲು ಹುಟ್ಟದ್ನ. 9:30 ಸ್ಕೂಲಿಗೆ ಸೇರ್ಕಣ್ಣ. ಈಗ 11:30 ಅಲ್ಲೇ ಕಾಲೇಜ್ ಬರ್ತದ್ನ. 12 ಗಂಟೆಗೆ ಬಿಕಾಂ ಕಂಪ್ಲೀಟ್ ಮಾಡ್ದ. 12:30 1 ಗಂಟೆಗೆ ನಂದು ಮದುವೆ ಫಿಕ್ಸ್ ಮಾಡ್ದ. 1 ಮುಕ್ಕಾಲಿಗೆ ನಂದು ಮದುವೆ ಆಗೋಯ್ತಾ? 2 ಗಂಟೆಗೆ ನನಗೆ 2 ಮಕ್ಕಳಾದ್ವಾ? ಅಯ್ಯೋ ಇದನ್ನೆಲ್ಲ ನನಗೆ ಹೇಳುವಂತ ಯಾರು ಹೇಳಿದ್ದು? ಒಂದು ಹೇಳಕ್ಕಿಂತ ಬಂದ್ಬಿಟ್ಟು ಒಂದು 7 ಗಂಟೆ ಕೆರೆನ ಬರ್ದಕ್ಕೆ ಬಂದು ಇಲ್ಲ ನಾನು ಕೆರೆ ಹಾಕಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗೆ ಇದು ನೆನ್ನೆ ಮುಟ್ಟಿ ನಿನ್ನೆ ರಾತ್ರಿ ಹುಟ್ಟಿದ್ದು. ಅದೇನು ವರ್ಕಡಿಂಗ್ ನಮ್ಮೂರಿಗೆ ಬಳ್ಳಾಪುರಕ್ಕೆ ಬರಪ್ಪ. ಸರಿ ಅವ್ರದ್ದು ನಮ್ಮ ಮಂಜುನಾಥ ಸ್ವಾಮಿ, ತಿರುಪತಿ ವೆಂಕಟ ಸ್ವಾಮಿ ತಿರುಪತಿ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು. ನೀನ್ ತಿರುಪತಿ ಅರ್ಧ ಬರ್ಧ ಬೆಟ್ಟ ಹತ್ಬಿದ್ರೆ ನಂಗೆ ಗೊತ್ತಿಲ್ಲನಪ್ಪ. ಮತ್ತೆ ನಾನು ನರಸಿಂಹರಾಜ ಅಂತ ಬಳ್ಳಾಪುರ ಪೂರ್ತಿ ಎತ್ತಿದ್ದೀನಿ. ನೀನ್ ಡೂಪ್ಲಿಕೇಟ್ ನರಸಿಂಹರಾಜ, ನಾನು ಪೂರ್ತಿ ಎತ್ತಿದ್ದೀನಲ್ಲ. ಅದಕ್ಕೆ ನಮ್ಗೆ ಸಮಯ ಅಲ್ಲೇ ನಮ್ದು ಜೀವ ಹಂಗಾಗೋಯ್ರಿ. ಅದಂತ ಕೂಡ ಸುಸ್ತಾಗೋಯ್ತು ಮದುವೆ ಮಾಡಿ. ನಮ್ಗೆ ಇದು ರೇಗ್ ಸರಿ. ನನಗೆ ನಿನ್ ಮದುವೆ ಆಯ್ತಾ ತಿರ್ಗಾ? ಮದುವೆ ಬಂದು ಮಕ್ಕಳು ನಮ್ಮ ಮಕ್ಕಳು ಕಾಣ ವಯಸ್ಸಿನಾಗೆ ಅಲ್ಲನೋ ಮದ್ವೆ ನಿಂದಾಯ್ತಾ ಅಂತಿದ್ದಿ. ನೀನ್ ಯಾಕೆ ಒಳ್ಳೆ ಉಷ್ಣ ಕರ್ದ ಮದುವೆ ಮಾಡಿದ್ದೀನಿ ನಾನು. ಮದುವೆ ಯಾರು ನನ್ನ ಕೈ ನಗಲ್ವಾ ಅಣ್ಣ? ಇದ್ ನೋಡಿ ನಾವು ಇದ್ರಲ್ಲಿ ವೀಕ್ ಅನ್ನೋದ್ರಲ್ಲಿ ಸೊಸೈಟಿರು 3 ಜನ ಸೊಸೈಟಿರು ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ. ಅದ್ ಬರಲ್ವಾ? ಯಾವ್ದು ಸೀರಿಯಲ್ ಇನ್ನೂ ಹೊಸ ಬಂದಿಲ್ಲ. ಅದು ಹಿಟ್ಲರ್ ಕಲ್ಯಾಣ, ಚಾಟತಾರೆ ಕಲ್ಯಾಣ ನನಗೆ ಅದನ್ನ ಕಟ್ಟಿ ನಾನೇ ಮಾಡೋಣ. ಅಣ್ಣ ನೀನು ಮದುವೆ ಆಗೋಣ ಇನ್ನೊಂದು
ತಪ್ಪು ಏನೈತೆ? ಅಲ್ಲ ಅದ್ರಲ್ಲಿ ನಿನ್ ಮದುವೆ ಆಗೋದು ತಪ್ಪು ಏನೈತೆ ಹೇಳು? ನಮ್ ಸ್ವಾಮಿ ಇರಕ್ ಮನಿಲ್ಲ, ಒದ್ದೊಳಕ್ ರಗ್ಗಿಲ್ಲ, ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಒತ್ಕೊಳಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ. ಅದೈತೆ ತಾನೆ? ಇದು ಚಾಟೆ ಒಂದು ಹಳೆ ರಗ್ಗ ನಮ್ಮ ಹೊಸೆ. ಅಲ್ಲೇನ ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ. ಗಂಟು ಏನಿರ್ಬೇಕಾದ ಐತೆ ತಾನೆ ನಿನ್ ಹತ್ರ? ಗಂಡಸ್ಗೆ ಏನಿರ್ಬೇಕಾದ ಐತೆ ತಾನೆ ನಿಂಗೆ? ಗಂಟೆ ನಾನು ಅಲ್ಲ ಗಂಡಸ್ಗೆ ಏನಿರ್ಬೇಕಾದ ಐತೆ ತಾನೆ ನಿನ್ ಹತ್ರ? ಅಲ್ಲ ಗಂಟು ಅಂತ ಹೆಂಗಪ್ಪ ಗೊತ್ತಾಗೋದು ಜನಗಳಿಗೆ? ಗಂಟು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬರಲ್ಲ, ಆಮೇಲೆ ಇದು ಅವ್ರಿಗೆ ಮಕ್ಕಳು ಮಕ್ಕಳಾಗ್ತವೆ, ಮದುವೆ ಆಗ್ತವೆ, ನಮ್ಗೆ ಮೀಸೆ ಬರ್ತವೆ, ಗಂಡಸರಾಗಿರ್ತಾರೆ. ಈಗ ಮೀಸೆ, ಈಗ ಗಂಟು ಅಂತ ಗೊತ್ತಾಗ ಮೀಸೆ ಇದೆ ನಿನ್ ಹತ್ರ? ಹೋಯ್ತು ಮತ್ತೆ ಇನ್ನೂ ಮದ್ವೆ ಆಗೋಗು. ಈಗ ನಾವು ವರ್ಷ ನಿನಗೆ ಇಷ್ಟ ಇಲ್ಲ, ಯಾರು ನೀನು ಎಷ್ಟು ಹಾಳು ಮಾಡೋ ನೀನು? ಡೈರೆಕ್ಟ್ ಸುಟ್ಟು ಹಾಕಿ ರೇಟ್ ಕಾಯಿ ಕೇಳು ಇಷ್ಟ ಕತೆ ಆಗೋಯ್ತು ನಂದು. ನೀನು ಕತೆ ಏನಾಗ್ಲಪ್ಪ, ಅದು ನಿನ್ನ ಒಳ್ಳೇದಕ್ಕೆ ಆಗಿರೋದು. ನಾನ್ ಹೇಳ್ತಿರೋದೇನ್ ಗೊತ್ತಾ? ಅದ್ಯಾವ್ದೋ ಇನ್ನೊಂದು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಆರಾಮಾಗಿರು ಅಂತ ನಾನು ಹೇಳ್ತಿರೋದು. ಮಗ ಅನ್ನೋದು ಸಜೇನು, ಆಮೇಲೆ ಹಳೆಯ ಮಗ ಬಂದು ಕೆರೆನ ವಿಷ, ಆಮೇಲೆ ಊರ್ ಬಿಟ್ಟು ಮೂರು ಪಟ್ಟಿ ಹಾಕೊಂಡು ಊರ್ ಬಿಟ್ಟು ಕೆರೆಗಿನ ಹಾರಾಕೊಂಡು ಹೋಗ್ತಾನ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾರ. ನಾನ್ ನರಸಿಂಹ ಬಳ್ಳಾಪುರ ಕಣ. ಹಲೋ, ಎಲ್ಲಿದ್ದೀರಾ? ಶುಕ್ಲಾಂ ಭದ್ರಂ ಮಿಥುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋ ಶಾಂತಯೇ. ಕಂದ, ಯಾರು ಸಾಂಬಳ? ಕಂದ ಹೇಳ್ತೇವೆ. ಹೋಗಿದ ಕಾರ್ಯ ಏನಾಯ್ತು? ಇನ್ನೇನ್ ಹೋಗಿದ್ದು ಕಂದ? ಎಲ್ಲಿ ಹೋಯ್ತು? ಏನಾಯ್ತು? ಹೆಣ್ಣು ಗಂಡು ಮುಚ್ಚೋ ಮಧಾಂಧ. ಹೆಣ್ಣು ಗಂಡು ನಮ್ಮ ಅಪ್ಪ ಅಮ್ಮನೆ ಮದಾಂತ ಅಂತ ಬಿಟ್ಟುಬಿಟ್ಟು ನಾನು ಹೆಣ್ಣು ಗಂಡ ನೀನ್ ನೋಟ ಮಾಡ್ಕೋಗಿದ್ದು ನೀವು ಹೆಣ್ಣಿನ ಕಡೆ ಅಲ್ವನೋ? ಗೊತ್ತಾಗಿಲ್ಲ. ಯಾಕೋ ಮಧಾಂಧ? ಅಯ್ಯೋ ನಿಂತ ಐನಾಕೆ ಬೈತೆ ನೀನು ಹಿಮಾಲಯ ಪರ್ವತದಿಂದ ನನಗೆ ಒಳ್ಳೆಲ್ಲ ಮಾಡಿದ್ರು. ನೆರಳು ಬಂದು ತುಮಕೂರಿಗೆ ಬಂದು ನಿನ್ನ ಮೂರಿಗೆ ಬಂದು ನಿಮಗೆ ಒಳ್ಳೆ ರಾಜಕೀಯದಲ್ಲಿ ಒಳ್ಳೆ ಮಾಡಿ ನೀವು ಮದುವೆ ಮುಂಚೆ ಕಾರ್ಯ ಮತ್ತೆ ಮಾರ್ಯ ಎಲ್ಲಕ್ಕೆ ಒಳ್ಳೆ ಮಾಡಿ ಯಾವ ಕಾರ್ಯ ಮಾಡಿ ದಾರಿಯಲ್ಲಿ ಯುದ್ಧ ವಿಘ್ನ ವಿನಾಶಗಳನ್ನೆಲ್ಲ ಮಾಡಿ ಆರೋಗ್ಯ ಸಕಲ ಸರ್. ನಮಸ್ತೆ, ನಾನು ನಾಗರಾಜು ಸರ್. ಅದೇ ನಾನು ಮದುವೆ ಬರೋಕ್ರ ಸರ್. ಹೇಳಿ ಚೆನ್ನಾಗಿಲ್ಲ ಸರ್. ಊಟ ಇನ್ನ ಇಲ್ಲ. ನಮ್ದು ಗುರುವಾರ ನಮ್ಮ ತಂದೆ ತಾಯಿ ಮದುವೆ ಇದೆ ಸರ್, ಬರ್ಬೇಕು. ಹಲೋ ಹಲೋ, ಯಾರು? ಗುರುವಾರ ನಮ್ಮ ತಂದೆ ತಾಯಿ ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಮನೆ ಕೊಟ್ಟಿದ್ರೆ ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ ಇರಲಿಲ್ಲ, ಮನೆ ಗೊತ್ತಾಗಿಲ್ಲ. ತುಮಕೂರು ಕೇಳ್ದೆ ಹಾಕೊಂಡೆ. ಅದಕ್ಕೆ ಖಂಡಿತ 25 ತಾರೀಕು ಹೇಳಿಲ್ಲ ಪಳ್ಳಿಲ್ಲ ಅನ್ಕೊಂಡ್ಬಿಡ್ರಿ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರು ನಮ್ಮ ತಂದೆ. ಅಲ್ಲಿ ನಮ್ ರಿಲೇಷನ್ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಮಾಡ್ಲೇಬೇಕು ನಾವು, ನಮ್ಮ ಮಕ್ಳಿಗೆ ಟೈಮ್ ಬರೋದಿಗೆ ಮಾಡಿದ್ರು. ಕೊರೋನಾ ಏನು ಕೇಳಿಲ್ಲ ಮಾಡ್ದು. ಅದೇ ಅದೇ ನಮ್ಮ ಅಪ್ಪನ ವಯಸ್ಸು ಏನ್ ಸರ್ ಎಲ್ಲ ಏಜ್ ಆಗ್ತಾ ಇತ್ತು. ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಇನ್ನೂ ಎಷ್ಟು ವರ್ಷ ಮಾಡಿಕೊಳ್ಳಿ ಸರ್ ನಾನು. ಒಂದ್ ಮೇಲೆ ಮದುವೆ ಇದು ಏನು ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ, ಅವಾಗ ನೋಡಿ ನಾವ್ ಯಾರು ಹಿಡಿದಿಲ್ಲ. ಅದು ಆಗಿ ಮದುವೆ ನಾವು ನೋಡಿ 1 ವರ್ಷ ಎರಡು ಮಾಡಕ್ಕೆ ಇನ್ನೊಂದು ತಿಂಗಳು ಎರಡು ಮದುವೆ ಆಗೋದು. ಅವ್ನು ಮಾಡ್ಲೇಬಾರ್ದಾಯ್ತು ಇನ್ನು ಚಿಕ್ಕ ವಯಸ್ಸು ಅಂತ. ಏನ್ ಮಾಡಕ್ ಕೂಡಿ ಬಂದ. ಅದೇ ನಮ್ಮ ತಂದೆ 25 ವರ್ಷ ಆಗಿತ್ತು. ಒಂದೇನು ಅಂದ್ರೆ ಅದು ಒಂದು ಇಲ್ಲಿ ಆಗೋದ್ರೆ ಸ್ವಾಮಿ ಇದು ಮದುವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ಮನೆ ನೋಡಿ ಈ ಕಾಲದಾಗೆ ಅವರು ಕೊಟ್ಟರೆ ಅವರು ವಾಣಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ಮನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸರ್ ನಿಜ ನಂಬ್ತೀರಾ ಬಿಡ್ತಿರೋ? ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ನಾವೆಲ್ಲ ನೋಡಿ 19 ವರ್ಷಕ್ಕೆ ಮದುವೆ ಅದು ನಾವು ಅವಾಗ ನಮ್ಮ ಇದ್ರಾಗೆ ಈ ಒಳ್ಳೆ ವಯಸ್ಸು. ನೀವು ನಮ್ಮ ಅಪ್ಪ ನೋಡಿದ್ರಲ್ಲ ಬೆಳಗಾವಿ ಸಂತೆಗೆಲ್ಲ? ಅದೇ ಬೆಳಗಾವಿ ಸಂತೆಲ್ಲ ನಮ್ಮ ಅಪ್ಪ ನೋಡಿದ್ರಲ್ಲ, ಸುಣ್ಣ ಮಾರತ್ತಲ್ಲ ಸುಣ್ಣ. ಅದೇ ಇದು ಇದಂತ ಅರ್ವಿ ಕರೆಕ್ಟ್ ನೋಡಿ. ಬಿದ್ದಾರ ನೀವು? ಮಾಡ್ಬಿಡ್ತೀನ? ಇಲ್ಲ ಬಿದ್ದಾರ ಮಧ್ಯಾಹ್ನ ತುಂಬ ಮಾತ್ರಲ್ಲ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ಕಾಣ್ತದ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40. ರಾತ್ರಿಗೆ ನಮ್ ಸುಣ್ಣ ಮಾಡ್ತಾ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂ? ಹಲೋ ಸಮಯ ಯಾರೋ ನೀವು ನಾಗರಾಜು? ಇದರಿಂದಾಗಿ ನಮ್ಗೆ ಇವಾಗ ಸ್ವಲ್ಪ ದಿನ ಹುಚ್ಚಿಡಿದೆ ಅಂತ ಜನ ಹೇಳೋದು. ನಮ್ಗೆ ನನಗಿನ್ನ ಹುಚ್ಚು ಹಿಡಿತಾ ಇದ್ದ ಇರಲಿಲ್ಲ. ಅಲ್ಲ ಸರ್, ನಮ್ಮ ಅಮ್ಮ ಮೊದಲನೇ ತೀರೋಗಿದ್ರಲ್ಲ, ಮೊದಲನೇ ತಾತ ಇದು ಗೂಡಲ್ಲಿ ಹೊರಟು ಕೆಮ್ಮು ಆಚೆ ಬಿದ್ದಲ್ಲ, ಅದನ್ನ ನೋಡಿ ಮಾಡ್ತೀಯ ಬಿಡಿ ಸರ್. ಎಲ್ಲ ಒಟ್ಟು ಗೂಡ ಟಿವಿ ಕಾಲ ನಾನು ಕುಂತಿದ್ದು ನಾನು ಇದೇನಪ್ಪ ಅಂತ ಈಗ ಸುಮ್ಮನೆ ಮಾಡೋದು ಬೆಳೆ ನೋಡಿ ಗೊತ್ತಾದ ನನಗೆ. ಯಾವ್ದಾರ ಇವನಮ್ಮ ನನಗೆ ಮೊದಲು ನನ್ ಬುದ್ಧಿಗೆ ಹೆಂಗೋಪ್ಪ ನಾನು ತಾಯಿನ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. 3 ತಿಂಗಳ ಹಿಂದೆ
3 ತಿಂಗಳು 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಇಲ್ಲ ಮಣ್ಣಿಗೆ ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊರಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ. ಜಾಸ್ತಿ ಜನ ಸೇರಂಗಿಲ್ವಲ್ಲ ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ಬರಲ್ಲ. ಯಾಕೆ 3 ಮಣ್ಣು ಮಾಡ್ತಾರ 3 ಮಣ್ಣು ಮಾಡ್ತಾರ. 3 ಸಲ ಅಲ್ಲ ಒಂದಿದ್ದು ತಾಲೂಕು ಬಿಡಕ್ ಹೋದ ಮಣ್ಣಿಗೆ ಅಲ್ಲಾಟ ಆಯ್ತು. ಏನ್ ಮಣ್ಣಿಗೆ ಅಲ್ಲಾಟೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆನೆಲ್ಲ ಈಗ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಿಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀನ. ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು ಗುಂಡಿ ಮೇಲೆ ಮಣ್ಣು ಮುಚ್ಚಿಟ್ಟಿರೋದ. ಹಲೋ ಹಲೋ ಸರ್. ಹಲೋ ಹೇಳಿ ಮಾಮ. ಅಲ್ಲ ಮಾಮ. ಹಲೋ ಹೇಳಿ ಮಾಮ. ಅಪ್ಪ ಸತ್ತೋಯ್ತು ಮಾಮ. ಹಲೋ ಯಾರು ಹೇಳಿ? ನಾನ್ ವೆಂಕಟೇಶ. ವೆಂಕಟೇಶ ಮೊನ್ನೆ ಯಾರಪ್ಪ ಸತ್ತೋದಲ್ಲ ಮೊನ್ನೆ? ಹಲೋ ಮಗ ಇದು ವೆಂಕಟೇಶ್ವರ ತೀರೋಯ್ತು ಮೊನ್ನೆ ತೀರೋಲ್ಲ. ಮಣ್ಣ ವೆಂಕಟೇಶ್ವರಪ್ಪ ತೀರೋಯ್ತು. ಮನ್ ತೀರೋಯ್ತು ಅವ್ರಪ್ಪನಲ್ವಾ? ತೀರೋಯ್ತು ಅಂತಂದ್ರೆ ಹಲೋ ಹಲೋ ತೀರೋದ್ರಲ್ಲ ಅವರು ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ. ಅಯ್ಯೋ ನರಸಿಂಹಣ್ಣ ಆ ಮೊನ್ನೆ ಅಲ್ಲ ನಮ್ ಮಲ್ಸಂದ್ರ ವೆಂಕಟೇಶ್ ಅಂದ್ರೆ ಯಾರು? ನಿಮ್ಮ ಮನೆಯವ್ರ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವರಲ್ಲ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ ಅವ್ರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಇಲ್ಲ ಮಣ್ಣಿಗೆ ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ. ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ ಯಾವ್ದಾರ ಹಂಗ್ ನಂಬರಿ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ. ಜಾಸ್ತಿ ಜನ ಸೇರಂಗಿಲ್ವಲ್ಲ ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ಬರಲ್ಲ. ಯಾಕೆ 3 ಮಣ್ಣು ಮಾಡ್ತಾರ 3 ಮಣ್ಣು ಮಾಡ್ತಾರ. 3 ಸಲ ಅಲ್ಲ ಮೊನ್ನೆ ಮಾಡಿದ 4 ತಿಂಗಳಿಂದೆ. ನಮ್ ಗರ್ಭನಾಗೆಲ್ಲರೇ ನಮ್ಗೆ ಇವಾಗ ಅವರೆಲ್ಲ ಬಂದು ಇಟ್ಕೊಂಡು ಕೇಳ್ಕೊಂಡಿದ್ರೆ ನಮ್ಮ ಮನೆಗೆಲ್ಲ ವಾರ ತಿರ್ಗಿ 6 ಮಣ್ಣು ಬಂದಿದೆ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು ಅವ್ರು ವೆಂಕಟೇಶ ಆಮೇಲೆ ಇವ್ರಾಗ ಪಾತ್ರ ನಾನೆಲ್ಲ ಮಾಡಿರೋದು ವೆಂಕಟೇಶ್ ಮಾಡಿರೋದು ನನ್ನ ಫೋನು. ಯಾಕೆ ಹೋಗ್ತಾರೆ ಈಗ? ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ. ಅವ್ವ ಎಲ್ಲ ಮನೆಗೆ ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ಣು ಮಾಡಿ ಬಂದಿದ್ದು ತಾಲೂಕು ಬಿಡಕ್ ಹೋದ ಮಣ್ಣಿಗೆ ಅಲ್ಲಾಟ ಆಯ್ತು. ಏನ್ ಮಣ್ಣಿಗೆ ಅಲ್ಲಾಟೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆನೆಲ್ಲ ಈಗ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಿಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀನ. ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು ಗುಂಡಿ ಮೇಲೆ ಮಣ್ಣು ಮುಚ್ಚಿಟ್ಟಿರೋದ ಒಳಗಡೆಗೆ ಎದ್ದು ಕುತ್ಕೊಂಡು ಕತ್ತಿದ್ದ. ಕಣ್ಣು ಮಾಮ ಬಯಲ್ ಇಟ್ಲಂದ ನಾನು ನನಗೆ ಹೇಳಿದ್ರೆ ನೋಡೋಣ ಮಗ ಮಗ ಅಲ್ಲಿ ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಹಲೋ ಸ್ವಾಮಿ ನನಗೆ ಫೋಟೋ ನೋಡಿ ಅದೇನೆ ಈಗ ಆಮೇಲೆ ಕಾಯಿ ಬಾಳೆ ತಿಂದಿದ್ದಲ್ಲ ಎಬ್ಬಸ ತಕ ಬಂದ ಮನೆಗೆ ಓಡಾಡ್ಕೊಂಡಿತ್ತು. ಮನೆಯೆಲ್ಲ ಪೆನ್ಷನ್ ಬಂತು. ಪೆನ್ಷನ್ ತಂದಿತ್ತಪ್ಪ ರಾತ್ರಿ ಮನೆ ಕಟ್ಟಿದ್ದೆ. ಬೆಳಗಿನ ಜಾವ ಹಾಲ್ ಕರೆಗೆ ಅಂತ ಎದು ಮಗ ನೋಡಿದ್ರಿ ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮನೆ 2-3 ತಿಂಗಳು ಮಾಡ್ಕೊಂಡ್ರಿ. ಅಯ್ಯೋ ಹೊಸ ಎಲ್ಲ ಕಡೆ ನಮ್ಮಪ್ಪ ಈಗ ನಮ್ಮ ಹೇಳ್ತಿದ್ದಾಳೆ ವೆಂಕಟೇಶ್
ಹೇಳ್ತೀನಿ ಅಲ್ಲಿ ಅಗ್ಗಿರಿಗೆ ಹೋಯ್ತು ನಮ್ಮ ಹುಷಾರಿಲ್ಲ ನಮ್ಮ ಅಣ್ಣರಿಗೆ ಅಲ್ಲಿ ಅಗ್ಗಿರಾಗಿ ಮೆಡಿಕಲ್ ಕಾಲೇಜಿಗೆ ಫೋನ್ ಮಾಡ್ತೀನಿ ನೋಡೋಣ ಹೇಳ್ತೀನಿ ವೆಂಕಟೇಶ್. ಅಲ್ಲ ಮಾಮ, ಅಲ್ಲೇ ಕುಡಿಯಲ್ಬಿಟ್ಟಿದ್ದಲ್ಲ ತಿಳ್ಕೊಂಡಿರ್ತಿದ್ಯಾ ಈಗ 8 ಗಂಟೆಗೆ ಮಣ್ಣು ಮಾಡಿಕೊಂಡಿದೀವಿ, ಆಮೇಲೆ ನಾವು ಕಾಲ ಅಂತೆ ಬಂದ್ಬಿಟ್ಟು ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ, ಊಟ ಮಾಡ್ಕೊಂಡು ಹೋಗ್ಬಿಡ. ನಾವು ಮಟನ್ ಮಾಡಿಸ್ತೀನಿ ಕುಡಿಯಲ್ಬಿಟ್ಟಿದ್ಯಾ ನಿನ್ ತಾಯಿನಾಗೆ ನನಗೆ ಮೊದಲು ನನಗೆ ಮೆಟ್ಲ ಮಾಡ್ಕೋಬೇಕು ನಮ್ಮ ಅಯ್ಯೋ ಮಾಡ್ಲಿ ಕೊಡು. ಹಲೋ ಅಂತ ಸ್ನಾನ ಮನೆ ಕೇರ್ಬೇಕಿನ್ನ ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರು ರತ್ನಮ್ಮ ಮಾಡಿಕೊಂಡಿದ್ದೀರಾ, ಗೊಡ್ರಮ್ಮ ಮಾಡಿಕೊಂಡಿದ್ದೀರಾ. ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಅಲ್ಲ ನಿಮ್ಗೆ ಯಾರನ್ನ ಈ ನೆಕ್ಸ್ಟ್ ಫಿಲಂ ಫಿಲಂ ಮಾಡ್ತಾ ಇದೀವಿ, ನೀವು ಜೊತೆ ಯಾರನ್ನ ಕರ್ಕೊಂಡ್ ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ಮ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯುವಂತೆ ನೀವು. ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಒಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಆಡ ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ, ಒಂದ್ ಆಡಿ ಆಡಿ ಸರ್ ಒಂಚೂರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದೇ ಹೇಳಿ ಸರ್. ನನ್ನವಳು ನನ್ನವಳು ಮುಟ್ಟದೆಯೇ ಮುದ್ದಾಡದೆ. ನರಸಿಂಹರಾಜ್ ಅವರೇ ಆಡಿ ಸರ್. ದೇವರು ವಸೆದ ಪ್ರೇಮದ ದಾರ ಇವರು ಯಾವ ಬೆಂಗಳೂರು ಸರ್, ಗಾಂಧಿನಗರ. ಅದೇ ನಮ್ಗೆ ಯಾವ್ದೋ ಒಂದು ಬೈಟ್ ಪಾತ್ರ ಕೊಟ್ಟಿರ್ತಾನೆ, ಯಾವ್ದೋ ಒಂದು ಪಿಕ್ಚರ್ ನಿಮಗೆ ಒಂದು ಪಾತ್ರ ಈಗ ಮಿಸ್ ಇಲ್ಲ. ಆಯ್ತು ಆಯ್ತು. ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ ಶ್ರುತಿ ಹೆಂಗೆ ಸರ್ ನಾಟಕದಾಗ ಶಕುನಿ ಪಾತ್ರ ಬೇರೆ ಮಾಡ್ತೀವಿ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಅಜ್ಜಿ ನಾಯಿ ಎಲ್ಲ ಬಿಟ್ಟಾಕ್ರಿ ಸರ್, ಬಿಟ್ಟಿ. ಕಟ್ಕೊಂಡಿಲ್ಲ ಅಂದ್ರೆ ನರಸಿಂಹರಾಜ್ ಲೈನ್ ಆಗಿದ್ದಾರೆ, ಒಳ್ಳೆ ಸರ್, ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಏನು ರಾಗಬತ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಒಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಒಂದು ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ, ಒಂದ್ ಆಡಿ ಆಡಿ ಸರ್ ಒಂಚೂರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದೇ ಹೇಳಿ ಸರ್. ಸಿಂಪಲ್ ರಾಗ ಈಗ ನಾ ಅಂತ ನೀವು ಒಂದು ಆಡಿ ಸರ್. ನನ್ನವಳು ನನ್ನವಳು ಮುಟ್ಟಿದರೆ ನಡಿಗಳು ಮುಟ್ಟದೆಯ ಮುಟ್ಟದೆಯೇ ಮುದ್ದಾಡದೆ. ನರಸಿಂಹರಾಜ್ ಅವರೇ ಆಡಿ ಸರ್. ಇವರು ಯಾವ ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಬೈಟ್ ಪಾತ್ರ ಕೊಟ್ಟಿರ್ತಾನೆ, ಯಾವ್ದೋ ಒಂದು ಪಿಕ್ಚರ್ ನಿಮಗೆ ಒಂದು ಪಾತ್ರ ಈಗ ಮಿಸ್ ಇಲ್ಲ. ಆಯ್ತು ಆಯ್ತು. ಈಗ ನೀವು ದಾವಾಗಿ ಆಡಿ ಸರ್. ದೇವ್ ಇದು ಅದ್ರ ಆಡಿ ನೆಕ್ಸ್ಟ್ ಹೇಳಿ, ಯಾರು ಬರೋದು ಅದನ್ನ ಹೇಳಿ ಹೋಗಿ. ಯಾವ್ದನ್ನ ಹೇಳಿ ಸರ್. ದಾ ಅಂತ ದೇವರು ವಸೆದ ಪ್ರೇಮದ ದಾರ ಏನ್ರಿ ಏನ್ರಿ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಏನ್ ಯಾರು ಅರ್ಧ ಅಷ್ಟೊಂದು ಇದು ಮಾಡ್ತಾರೆ ನರಸಿಂಹರಾಜು ಯಾರು ಇಲ್ಲ ಏನ್ ಕಲೆ ಬಗ್ಗೆ ಅವ್ರಿಗೆ ಏನು ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅವ್ರಿಗೆ. ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಡಿ. ಜೀವನದಲ್ಲಿ ನೀವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದು ಸಾಧನೆ ಮಾಡ್ಬೇಕು. ಮಾತಾಡಿದ್ದೀನಿ ಸಾಧ್ಯ. ಇದು ಸಾಧನೆ ಅಂದ್ರೆ ಅತಿಥಿಗೆ ಏನೂ ಗೊತ್ತಾಗಲ್ಲ. ಆಯ್ತು. ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು, ಇಲ್ಲ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಿಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಇಲ್ಲ ಇದು ಬಳ್ಳಾಪುರ ನಮ್ದು. ನೀವು ಇನ್ನ ತುಮಕೂರು ಟೌನ್ಗೆ ಸೈಟ್ ತಗೋಬೇಕು, ಬಿಡಿ ಕಟ್ಬೇಕು. ಆಯ್ತು ಮಾತಾಡೋಣ. ನೀವು ಮುಂದೆ ಬರ್ಬೇಕು, ನೀವು ತಲೆ ಕೆಲಸ ಮಾಡಿ ನೀವು ಬರ್ಬೇಕು. ನಮ್ಮ ಕಾರ್ಯ ಮುಂದೆ ಬರಕ್ಕೆ ನಿಮ್ಗೆ ಎಲ್ಲಕ್ಕೂ ಇದೆ, ಯಾಕಿಲ್ಲ? ನರಸಿಂಹರಾಜ್ ಅವರೇ ಅದೆಲ್ಲ ಬಿಟ್ಬಿಟ್ಟು ಈಗ ಬೇರೆ ಆಡಿ ಅವರು ಡೈರೆಕ್ಟರ್ ಒಳ್ಳೆ ಖುಷಿ ಮೂಡಿದ್ದಾರೆ. ನರಸಿಂಹರಾಜ್ ಅವ್ರು ಕೇಳಿಸಲ್ಲ. ಈಗ ಇನ್ನೊಂದು ಎರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಅದನ್ನ ಒಳ್ಳೆ ಫಿಲಮ್ ನಿಮ್ ಸೈಡ್ ಹಾಕಿ ಕೊಡ್ತಾರೆ. ಈಗ ಒಂದು ಯಾವ್ದಾನ ಒಂದು ಆಡ್ಬಿಡಿ ಅವ್ರು ಕೇಳಿಸ್ಕೊಳ್ಳಿ ಸರ್, ಒಂದು ಆಡಳಿತ ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ನನ್ನವಳು ಮುಟ್ಟಿದರೆ ಅಲುಗುವಳು ಮುಟ್ಟದೆ ಮುದ್ದಾಡಲೆ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲೇ ಮುಟ್ಟದೆ ಮುದ್ದಾಡಲೆ ನನ್ನವಳು ಮುಟ್ಟಿದರೆ ಮಲಗುವಳು ಮುಟ್ಟದೆ ಮುದ್ದಾಡಲೆ. ಡೈರೆಕ್ಟರ್ ಅವ್ರೆ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ ಶ್ರುತಿ ಹೆಂಗೆ ಸರ್? ನಾಟಕದಾಗ ಶಕುನಿ ಪಾತ್ರ ಬೇರೆ ಮಾಡ್ತೀವಿ ಮತ್ತೆ ಯಾವ್ದಾರ ಒಂದು ಸೈಡ್ ಸ್ವಲ್ಪ ಕೊಡಿ. ನೀವು ಕಲೆ ಬೆಲೆ ಕೊಡ್ಬೇಕು. ನಿಮ್ಗೆ ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಅಜ್ಜಿ ನಾಯಿ ಎಲ್ಲ ಬಿಟ್ಟಾಡ್ರಿ ಸರ್, ಬಿಡಿ ಸರ್. ಕೈ ಸುತ್ತಿದ ಮನೆ ಉಳಿದಿದೆ ನಾನು ಎಲ್ಲ ನರಸಿಂಹರಾಜ್ ಸೈಡ್ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಪಕ್ಕ ಅಜ್ಜಿ ಗಿಜ್ಜಿ ಮಾಡ್ಬಿಡಿದ. ಒಬ್ಬನೇ ಉಳಿದಿದೆ ಈಗ ತೀರಿಸಲ ಕಾಲ ಬೇಗ ಎಂಬುರವಾಗಿದೆ ಎನ್ನುವ ಸೇಡು
ಇಲ್ಲೆಲ್ಲ ಇಲ್ಲಿ ಬಂದೇ ನೋಡ್ರಿ ಯಾರು? ಸರ್ ಕ್ಲಾಸ್ ಹೊಡೀರಿ ಸರ್. ನರಸಿಂಹರಾಜ್ ಅವರೇ ನೀವು ಯಾವ ಬರಕಾಗುತ್ತೆ ಬೆಂಗಳೂರಿಗೆ? ನಾಳೆ ಯಾವ ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ, ಅಲ್ಲ ನಿಮ್ಗೆ ಯಾರನ್ನ ಈ ನೆಕ್ಸ್ಟ್ ಫಿಲಂ ಮಾಡ್ತಾ ಇದೀವಿ ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆ ಯಾರನ್ನ ಕರ್ಕೊಂಡ್ಬಂದ್ರೆ ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಾನು ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಮಾತಾಡೋಕೆ ಕೆಟ್ಟ ಮಾತಾಡೋದು ನೂರ ಫೋನ್ ಮಾಡೋದು. ಇಲ್ಲ ನಾನು ಅದನ್ನೇ ಅದೆಲ್ಲ ನಿಮ್ ತುಂಬ ಪಕ್ಕ ಯಾವ್ದು ನಾಮ ಫಿಲ್ಮ್ ಇದೆ ಅಂತಲ್ಲ, ನೋಡಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಾಮ ಫಿಲ್ಮ್ ಬರ್ತೀನಿ, ನಾನು ಒಬ್ಬರೇ ಬರ್ತೀನಿ ಗಾಡಿಗೆ. ಆಯ್ತು ಸ್ವಾಮಿ. ಬೆಂಗಳೂರು ಎಲ್ಲ ತಪ್ಪಿಸ್ಕೊಂಡ್ರೆ ನಮ್ಗೆ ಅನ್ವಯ ಅಲ್ಲ. ಇಲ್ಲ ನೆಕ್ಸ್ಟ್ ಗುರುವಾರ ನಾವು ನಾಮ ಫಿಲ್ಮ್ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಇದೆ. ಹಲೋ ಹಲೋ, ಯಾರೋ ಕಟ್ ಮಾಡ್ಬೇಕಂದ? ಹಲೋ, ಯಾರೋ ಕಟ್ ಮಾಡ್ಬೇಕಂದ? ಇಲ್ಲ ಇದು 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 ಯಾರು ನಮ್ಮ ಫ್ರೆಂಡ್ ಮಾಡಿದ್ರು, ಹಾ ಅದು ಕಟ್ ಮಾಡಿದೆ. ಯಾರು ಹೇಳಿ ಅಣ್ಣ? ಶುಕ್ಲಾಂ ಭದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಹಲೋ ಹಲೋ ಯಾರು ಹೇಳಿ? ಕಂದ, ಹಲೋ ಕಂದ ಹೇಳಿ. ಏನ್ ಮಾಡ್ತಿದ್ಯ ಮಗನೇ? ಏನಿಲ್ಲ, ಇದು ರಿಟರ್ನ್ ಅದು ಮಾಡಿದ್ರು, ಇನ್ನು ಊಟ ಮಾಡಿಲ್ಲ. ನಮ್ಮ ಸಂಬಂಧಿಕರು ಬಂದಿದ್ರು. ನಾನ್ ಕಣೋ ಕಂದ, ಯಾರು ಹೇಳಿ? ನಾನ್ ಕಣೋ ಸ್ವಾಮಿ. ಇದು ಇದಲ್ಲ ಸರ ಹಾ ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇದು ನಾನ್ ನಮ್ಮ ಸ್ವಾಮಿ ಅಂತ ಸ್ವಾಮಿ ಅಂತ ಅದ್ರಿಂದ ಒಳ್ಳೆದರು. ಅವ್ರಲ್ಲ ಕಣೋ ಕಂದ. ಹೇಳಿ ಸರ್, ಯಾಕೆ ಇದು ಹುಷಾರಾಯ್ತಾ? ಹ್ಞೂ ಕಣೋ, ಹುಷಾರಾಯ್ತು. ಅಲ್ಲ, ಇದು ಕೊರೋನಾ ಏನು ಬಂದಿಲ್ವಾ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಹಲೋ ಏನಾಯ್ತು? ಹಲೋ, ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ನಂಟೂರು ಇವರೇ. ಹಾ ಹೇಳು. ಯಾರು ಹಂಗ್ ನಂಬರ್ ಮಾಡಿದ್ರೆ ನೋಡಿ, ಗ್ಯಾಸ್ಟ್ರಿಕ್ ಸಮಯ ಈಗೆಲ್ಲ ಸಾಲ ಮಾಡಿ ಓಡಿದಂಗಲ್ಲ ನೀವು. ಆಯ್ತಮ್ಮ, ನಿಮ್ಮ ಇದು ವ್ಯಾಪ್ತಿ ಪ್ರದೇಶಕ್ಕೆ ಹೋಗಿ ಕಂದ ಒಂದ್ ನಿಮಿಷ ತಡಿಯೋ. ಸ್ವಾಮಿನ ಇದು ಮೂಸ ಕಟ್ಟ ಮಾಡಿ ಸಮಯ ನಿಮ್ಮ ಮೂಸ ಸಮಯ ತೋರ್ ಸಮಯ ಕಂದ ಯಾಕಂದ ಇದು 15 ಜನಕ್ಕೆ ಒಂದೇ ಸಲ ಹೊಟ್ಟೆ ಲೇ ನಿನ್ಗೆ ಒಳ್ಳೇದ್ ಮಾಡ್ಬೇಕಾದ್ರೆ ಏನು ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡಲ್ಲ ಅವ ಗಾಡಿಗಳ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ, ಈಗಪ್ಪ ಲೇ ಮಗನೇ, ನಮ್ಮ ಅಪ್ಪನೇ ಮಗನೇ ತಗೋಗಿಲ್ಲ, ಇನ್ನೊಂದ್ ಸಲ ಮಗನೇ ತಗೋಗಿದ್ರೆ ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ಕೊಂತೇನೋ? ಸಿಟ್ಟ ನೀವು ನಿಮ್ಮತ್ತಲ್ಲ ಸ್ವಾಮಿಗಳ ಓದಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳನ್ನ ಅರ್ಜೆಂಟ್ ಆಗಿ ಹೊರಗೋಗ್ತಾರದು. ಲೇ ಕಂದ, ದಾರುಣ ವ್ಯಾಕ ವಿಂಟಂ ಪುರಿಸಿತಂ ನಾತೋರೆ. ವೆಂಕರಾಚ ತೊಂಬಂದಿದೆ ನಾ ಬಾದಲೆ ನಾ ಸುಂಟಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣ, ಅದನ್ನ ಕೇಳೋ ಅಷ್ಟ ಆಯ್ತು. ಹೇಳ ಹೋಗ ಬರೋಣ ಮಾಡ ಅಚ್ಚುಕಟ್ಟಾಗಿ ಮಾತಾಡಿದ್ರೆ ನಮಗೂ ಬೆಲೆ ಐತೆ. ಲೇ ಮಗನೇ, ಇಷ್ಟಲ್ಲ ಅಂತ ಮರ್ಯಾದೆ ಕೊಡ್ರಿ ಮಗನೇ. ಹೇಳಿ. ಏನ್ ಮಾಡ್ತಿದ್ಯೋ? ಕುತ್ಕೊಂಡು ಇದು ಚೊಳ್ಯಾಕೈತೆ, ಇದನ್ನ ತಗೊಂಡು ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಾಳು. ಇದು ಪಂಚ ಪ್ಯಾಂಟ್ ಪಂಚೋಳಿ ಕೈ ಕಾಳು. ಪಂಚವಳಿಕೆ ನಿಮ್ ಸ್ವಾಮಿ ನೀನು ಹೋಗೋಣ. ಯಾಕೋ ಅದ್ರೊಳಗೆ ಕೈಕೊಂಡು ಅಲ್ಲಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರೆ ಅಂತ ಸ್ವಾಮಿಗಳೇ. ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ನಿಮ್ಮದ ಹಿಂಗೆಲ್ಲ ಹೇಳ್ಕೊಡಿ, ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದು ಅದು ಇದು ಕಿತ್ಕೊಡ್ರಿ ಅಂತ ನೋಡಿ. ಮತ್ತೆ ಬೋರ್ಬಾಲ್ ಟೈಮ್ ಮಳೆ ಬರೋದು, ಬೋರ್ಬಾಲ್ ಕಾಯಿಲೆ ಬರೋದು. ಹಿಂಗೆಲ್ಲ ನಿಮ್ಮಂತ ಸ್ವಾಮಿಗಳು ಇತ್ತಾದ್ಮೇಲೆ ಕೊರೋನಾ, ಆಮೇಲೆ ಜನರು ಇವಾಗ ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ ಹೇಳಿ ನಿಮ್ಮಂತ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಬಿಟ್ರೆ ಎಂತೆಂತ ಕಾಯಿಲೆ ಬರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರ? ಪಂಚವಳಿ ಕೈಕೊಂಡು ಪಂಚವಳಿ ಕೈ ಅನ್ಬೇಕು. ಅಲ್ಲ ನಿಮ್ ಸಮೇತ ಸುಟ್ಟು ಹಾಕ್ಬಿಡೋಣ ಅಂತ ಸಿಟ್ಟು ಪಂಚವಳಿ ಕೈಗೆ ಲಕ್ಕಲಕ್ಕಾಗ್ತದೆ, ಲಕ್ಕಲಕ್ಕ ಹೊರಟೋದ. ಅಲ್ಲಲ್ಲ ಇವ್ರೆ ನಿಮ್ಮ ಹೆಸರೇನು ಸ್ವಾಮಿ? ಲಕ್ಕಲಕ್ಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ತಾಲೂಕು, ಯಾವ ರಾಜ್ಯ ಯಾವ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ ಬುಗುನಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ, ನಿಮ್ದು ಹೋದ್ ಸ್ಥಳ ವಾಸ ಇರೋದು ಯಾವ? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಹಲೋ ಈ ಕಡೆ ಸಮಯ ನಿಮ್ ಸವಾಲು ಸಾಕು. ಏಕಂದ ತಡಿಯ ಒಂದ್ ನಿಮಿಷ ತಡಿಯ. ಲೇ ಮಗನೇ, ನನ್ನ ಮಗನೇ ತಂದು ಜಾಸ್ತಿ ನಮ್ಮ ಅಪ್ಪನೇ ಮಗನೇ ಅಂತ ಕರೆದಿಲ್ಲ. ನಿಮ್ಮ ಅಪ್ಪ ಆಯ್ತು. ನಮ್ಮ ಅಪ್ಪ ಎಷ್ಟೊಂದಾಗಲಿ ನೀನು ಹೇಳ ಮಾತಾಡೋ ಯಾರು ಬಂದರಿಗೆ ಹೇಳ್ಬಿಟ್ಟು ನೀನು ಪಂಚವಳಿ ಕೈ ಲಕ್ಕಲಕ್ಕ ಅಂತ ಕೊರೋನಾ ಹೋಗುತ್ತೆ, ಮುಖ ಅಂದ್ರೆ ಇದು ಜಮ್ಮು ಅಂತ ಲಕ್ಕಲಕ್ಕ ಅಂದ್ರೆ ನೆಗಡುತ್ತಾ? ಲೇ ಮಗನೇ, ಲೇ ಪಯ ಮಗ ನಾನು. ಲೇ ತಡಿಯ ಒಂದ್ ನಿಮಿಷ. ನೀನು ಎಲ್ಲಿದೆ ಈಗ? ನಾನು ಸೋಳ್ಯಾಕಾಯ್ತು ಟವಲಕ್ಕೆ ಬಂದಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಗೆ ಹೋಗ, ನಾನು ಹೇಳ್ದಂಗ ಮಾಡ. ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಹೋಗ. ಹೇಳಿ. ಪಂಚಾಯತ್ ಉಟ್ಕೊಂಡು ಪ್ಯಾಂಟ್ ಮಗಳು ಇಟ್ಕೊಂಡಿದ್ದೀನಿ. ಏನೇನ
ಪ್ಯಾಂಟ್ ಇಟ್ಕೊಂಡು ಒಂದು ಟವಲ್ ತಲೆ ಕಟ್ಕೊಂಡು ಒಂದು ಮೊಬೈಲ್ ಕಂಡಿದ್ದೀನಿ. ಅಂಡರ್ವೇರ್ ಹಾಕೊಂಡಿದ್ರೆ ಮಾಡಿ ಅವಳಿ ಕಂಡಿದ್ಯಾ? ಇಲ್ಲ ಇಲ್ಲ ತಲೆ ಕಟ್ಟಿದ್ದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟು ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ. ಯಾಕೆ ನಾನು ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕೊಂಡು ಪಿನ್ ಹಾಕೊಂಡಿದ್ದೀನಿ. ಏನು ಹಾಕಿದೀನಿ ಪ್ಯಾಂಟ್ ಬಿಚ್ಚೋ ಪಿನ್ನ ಹಾಕೊಂಡಿರು ಏನೇನು ಹಾಕೊಂಡಿರು ಪ್ಯಾಂಟ್ ಬಿಚ್ಚಾ ಇಲ್ಲ ಪೂರ್ತಿ ಬಿಚ್ಚಿಲ್ಲ ಉಗಿಸ್ಬಿಟ್ಟಿದ್ದೀನಿ 5 ಗಂಟೆ ಪಿನ್ ಬಿಟ್ಟಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ ಮಂಡಿ ತರ ಬಿಚ್ಚಪ್ಪ ಪ್ಯಾಂಟು. ಇಲ್ಲ ಕರೆಂಟ್ ಇಲ್ಲ ತಿನ್ನ ಕೇಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಪಿನ್ ಹಾಕಿ ಮಂದೆ ಹಾ ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ ಮಂಡಿ ತರ ಬಿಟ್ಬಿಟ್ಟು ಬಿಚ್ಚಿ. ಏನು ಪ್ಯಾಂಟ್ ಬಿಚ್ಚಲ್ಲ ನೀವು ಸ್ವಾಮಿ ಕಂದ ಪ್ಯಾಂಟ್ ಬಿಚ್ಚ ನೀನು. ಇಲ್ಲ ಇದು ಕುಂಡಿ ತಗ ಬಿಟ್ಟಿದ್ದೀನಿ. ಕುಂಡಿ ತಗ ಬಿಟ್ಟಿದ್ದೀನಿ. ಯಾರಿಗೆ ಬಿಡಪ್ಪ ಹೋಗ್ಲಿ ನೀನು. ನಿಮ್ಮ ಮಕ್ಕಳು ಇದು ನಿನ್ನ ಪುಣ್ಯ ಐತೆ ಇದ್ರಾಗ. ಈಗ ಹೋಗಿ ಅಂಡರ್ವೇರ್ ಕಾಣ್ತಾನಪ್ಪ ಇದು ಇದು ಟೀ ಪಟ್ನ ಕಲರ್. ಟೀ ಪಟ್ನ ಕಲರ್. ಟೀ ಪಟ್ ಕಲರ್. ಅದು ಬಿಚ್ಚು ಅಂತು ಅದ ಬಿಚ್ಚು. ಅದ ಬಿಚ್ಚಪ್ಪ. ನೀವು ಕುಂಡಿ ಕೇಳ್ಸಲ್ಲ ನೀವು. ಅದೇ ಒಂಥರ ಕುಂಡಿ ಕೇಳ್ಸಿಲ್ಲ ಆತ ಮೇಡ. ಇಲ್ಲ ಕೂದ್ಲು ಕೇಳ್ಸಲ್ಲ ಕಣ ನಾನು. ನೀವು ಲೆಕ್ಕ ಕಸಲ್ಲ ಮೂಕಣು ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಗೆ ಮಳೆ ಏನೈತಿ ಈಗ ಹಿಂಗ್ ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿನ್ನ ಹತ್ರ ಏನಾಯ್ತು? ಅಂಡರ್ವೇರ್ ಬಿಟ್ಟಿದ್ಮೇಲೆ ಅಂತ ಮೊಬೈಲ್ ಐತೆ ಕೈಯ ಮೊಬೈಲ್ ಐತಲ್ಲ ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಬಿಟ್ಟಿದ್ಮೇಲೆ ಇದು ನೀವು ಕೂದಲು ತಮ್ಮರ ಅಲ್ಲ ಕಣ ಅಂಡರ್ವೇರ್ ಬಿಟ್ಟಿದ್ಮೇಲೆ ಹೇಳೋಣ ಇದು ಇದಂತ ಎಲ್ಲ ಬಿಡಿಸಿ ಎಲ್ಲ ಯಾರು ಹೇಳಿ ನೀವು? ನಾನು ಅಲ್ಕಟ್ ಸ್ವಾಮಿ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಟ್ಟಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳಗೆ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಎಲ್ಲ ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಐತೆ ಅದನ್ನೆಲ್ಲ ಬಾಯ್ಬಿಟ್ಟಾರ ಮತ್ತೆ ನಿಂದ ಏನೈತೋ ಎಲ್ಲ ಪ್ರಪಂಚ ಐತೆ. ಈಗ ಆಯ್ತಾ? ಇಲ್ಲ ನಿಮ್ಮ ಅಮ್ಮರು ಓನೆ ಮಾಡಿದ್ರ ನಮ್ಗೆ ಏನ ಬಿಡಿ ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದ್ದೀನಿ ಹತ್ರ. ಏನ್ ಹೇಳಿ ಅಣ್ಣ ನೋಡು ಬೇರೆಯವ್ರಿಗೆಲ್ಲ 11,000 ರೂಪಾಯಿ ಲೋಡು ನಿನ್ಗೆ ಆದ್ರೆ 10,000 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಇದೆ ಬಂದು ತಾಂಡೋಗಿಂದ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣವ್ರು ಬಸರಂಗ ತಿಂತಾರಲ್ಲ. ನೋಡೋಣ ಒಂದ್ ಲೋಡ್ ನಿಮ್ಮಂತ ಬಿಡಿಸ್ತೀನಿ. ಬೇರೆ 11,000 ರೂಪಾಯಿ ನಿನ್ಗಾದ್ರೆ 10,000 ರೂಪಾಯಿ ಕೊಡ್ತೀನಿ ಆಯ್ತಾ? ಸೋಮಣ್ಣ ಇದು ನಾವು ಕೆಮ್ಮಣ್ಣ ಕೆಮ್ಮಣ್ಣ ಹೇಳ್ತೀನಿ ಕೇಳೋಣ ಅದು ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ಮ ಮನೆ ಮುಂದೆ ಹಳ್ಳಿ ಮತ್ತೆ ಜಾಗ ಇದಲ್ಲ ನಾನೆಲ್ಲ ಓಡ್ತೀನಿ. ಅಣ್ಣ ನಿಮ್ಮ ಮನೆ ಮುಂದೆ ಹಳ್ಳಿ ಮನೆ ಮುಂದೆ ಜಾಗ ಇದಲ್ವಾ? ಅಲ್ಲಿ ಉಯ್ಕೊಂಡ್ಬಿಡ್ರಿ. ಉಯ್ಕೊಂಡ್ಬಿಟ್ಟು ಒಂದ್ ಚೇರ್ ಹಾಕೊಂಡು ಕೂತ್ಕೊಂಡು ಒಂದ್ ಬಿಂಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟಲ್ಲಿ ಹಾಕ್ಬಿಟ್ಟು ಉಂಡೆ ಮಾಡಿ ಕೆಮ್ಮಣ್ ಮಾರೋಣ. ದುಡ್ಡಾಗುತ್ತೆ 2 ರೂಪಾಯಿ ಒಂದ್ ಕೆಮ್ಮಣ್ ಮಾರಿ ಎಷ್ಟು ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ನಿಮ್ ಮನೆ ಮುಂದೆ ಓಡೋಣ. ಬಡ್ಡಿ ಅಂತ ಅಮೌಂಟ್ ಮಾಡಿ ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ. ಅದು ಇದು ಮಡಿಕೆ ಮಾಡೋದಕ್ಕೆ ಗೊತ್ತಾಗುತ್ತೆ ನೀನ್ ಬೇಕಾದ್ರೆ ಮಡಿಕೆ ಮಾಡ್ಬೋದ? ದೊಡ್ಡ ಬೇರೆ ಮಡಿಕೆ ಕುಡಿಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದ? ಅದಕ್ಕೆ ನಿಮ್ಗೆ ಹೇಳಿದ್ರೆ ಒಳ್ಳೆ ಲಾಭ ಬರುತ್ತೆ. ನಮಗೆ ಕೊಡೋ 10,000 ರೂಪಾಯಿ ಒಂದ್ ಮಡಿಕೆ 150 ರೂಪಾಯಿ 200 ರೂಪಾಯಿ ತಗೋ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀನ್ಸ್ ಬೆಳಗಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು ಬೊಕ್ಕ ಕುಮಾರ್ ನೆನ್ಸು ಬೆಳೆಯೋದು ಎದೋಳು ಕಚ್ಚೆ ಪಂಚೆ ಹಾಕು ಈ ದೇವ್ರ ನೆನ್ಸ್ಕೊಂಡು ಅಮೌಂಟ್ ಉಳಿ ಮಣ್ಣೆಲ್ಲ ಚೆನ್ನಾಗಿ ತುಳಿದು ಮಡಿಕೆ ಕುಡಿಕೆ ಆಮೇಲೆ ಬಸರಿ ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ಈಗ ನೀನ್ ಎಲ್ಲಿ ಬತ್ತಿಯ ನೋಡುವಂತೆ ನನ್ ಮಾತು ನೋಡೋ ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗಿದೆ ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತ ಉದ್ದಾರ ಮಾಡಿದೀನಿ ಇನ್ನೊಬ್ಬರು ಉದ್ದಾರ ಮಾಡ್ಬಿಡ್ತೀನಿ. ಈ ಮಾತು ಯಾರಿಗೂ ಹೇಳಬೇಡ. ಮಡಿಕೆ ಮಾರು ನೀನು. ಯಾರಿಗೆ ಮಾಡಿದ್ರೆ ನನ್ಗೆ ನನಗೆ ಬರಲ್ಲ ಸ್ವಾಮಿ. ನಾನು ತಿರ್ಗಾಡೋದೇ ಕಷ್ಟ. ಅಡಿಕೆ ಮಾಡೋದು ನೀವು ಅದಕ್ಕೆ ಹೇಳ್ತೀನಿ ತಿರ್ಗಾಡೋದು ಗೊತ್ತು. ನೀನ್ ಒಟ್ಟು ಊರಗ್ಲ ಐತೆ ನೀನ್ ಒಟ್ಲು. ಅದೇ ನೋಡಿದ್ರಲ್ಲ ಅದಕ್ಕೆ ನಾನು ಬರಲ್ಲ. ನನಗೆ ಹೇಳಿ ಆ ಒಟ್ಲನ್ನ ಕರಗ್ಲಿ ಇಲ್ಲಾಂದ್ರೆ ಮಣ್ಣು ಕುಡಿತಾ ಒಟ್ಲನ್ನ ಕರ್ಗು ತಪ್ಪ ಇದೆಯಲ್ಲ. ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ನನ್ಗೆ ಯಾಕೆ ಬೇರೆ ಕಳಿಸಿಲ್ಲ? ತಡಿಯೋಣ ಒಂದೇ ಒಂದ್ ಲೋಡ್ ಐತಿ ಮತ್ತೆ ಕಳಿಸ್ಲಣ. ಹಲೋ ಈಗ ನಿಮ್ ಮತ್ತೆ ಕಳಿಸ್ಲಣ ಒಂದ್ ಲೋಡು. ಸೋಮಣ್ಣ ಮೊದ್ಲು ಇದೆಲ್ಲ ಇರ್ಲಿಲ್ಲ. ಆಗ ಜೀವನ ಇದು ಏನ್ ಒಂದೇ ಒಂದ್ ಮಾತಾಡ್ಬೇಕು. ನಿನ್ನಂಗ ದುಡ್ಡು ಐತೆ ನಿನ್ನ ಹತ್ರ ಹೆಂಗ ದುಡ್ಡು ಐತೆ ಫೈನಾನ್ಸ್ ಮಾಡ್ಕೊಂಡಿದ್ದೆ ಬಡ್ಡಿ ದುಡ್ಡು ಬರುತ್ತೆ. ನಾವು
ಅದೇ ಇದು ಡ್ರಿಂಕ್ಸ್ ಮಾಡೋದು ಯಾವ ಕಲ್ತ್ರಿ ನೀವು? ಇಲ್ಲ ಕಣೋ, ನಾವೆಲ್ಲ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನಾನು ಬೆಳಗ್ಗೆ ನಾನೆಲ್ಲ ಸುಳ್ಳು ಹೊರಟೆ. ಅಣ್ಣೋ ನರಸಿಂಹಣ್ಯ, ಏನ್ ಗೊತ್ತಾ, ನಾನು ಇವತ್ತು ಹೇಳೋ ಇಲ್ಲಿ ನಾವು ಬೇರೆ ಕಡೆಯಿಂದ ಬರೋದು ಮಣ್ಣು. ಸೊ ಇದು ನನಗೆ ಒಂದು 3 ನನಗೆ ಹೋಗಲ್ಲ, ನಾನೆಲ್ಲ ಇವತ್ತು ಹೋಗ್ಬೇಕು, ರಂಗ ಗ್ರೂಪ್ಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ಒಂದಿಷ್ಟು ಬಾಂಡ್ಲಿ ಹಾಕೊಂಡ್ಬಿಡೋದು, ಮಧ್ಯದಾಗ ಹಳ್ಳ ತಗೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟು, ಒಂದೆರಡು ಬಿಂಗೆ ನೀರು ಇದ್ಬಿಟ್ಟು, ಆಮೇಲೆ ಇದೆಲ್ಲ ನನಗೆ ಏನು ನನಗೆ ಇದು ಅಣ್ಣೋ ನೀರು ಇದ್ಬಿಟ್ಟು 2 ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಕುಟ್ಟಿ ಕಲ್ಸ್ಬಿಟ್ಟು ಬಟ್ಟೆ ಮಾಡಿದ್ಯಲ್ಲ. ಅದೇ ಮಗ ಬಳಿ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನೋ ದಾಡಿ ಹಿಡ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಕೊಂಡು ಬದುಕಲ್ಲ ಅಲ್ಲಿಗೆ. ನೀನು ಹಂಗೆ ತುಳಿಬೇಕು ಯಾರನ್ನ ಮಣ್ಣು. ನೀನ್ ನಿಮ್ಗೆ ಯಾರು ನಿಮ್ಮ ಮನೆಯವ್ರು ಸಿಗ್ತೀನಿ, ಮನೆಯವ್ರನ್ನ ಹಾಕೊಂಡು ಹುಡುಗರು ಯಾರು ನಾನು ಹೇಳ್ತೀನಿ. ಆಮೇಲೆ ಮಾತಾಡಿ ಬಿಡು ಅಣಯ್ಯ, ಆಯ್ತಾ? ಅದು ಮಣ್ಣಿಗೆ ಸೋಡಾ ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇರೆ ಮಕೆ ಮಾಡ್ಬೋದು ಅಣಯ್ಯ. ನರಸಿಂಹಣ್ಯ ಸುಧಾರಿಸಿ ಮಾತಾಡು ಸೋಮಣ್ಣ. ಇದು ನರಸಿಂಹಣ್ಣ, ಇನ್ನೊಂದು ಗೊತ್ತಾ, ಆ ರತ್ನ ಮೇಲೆ ಕಾಣಲಿಲ್ಲ ಎತ್ತೋದ್ಲು. ಬಿಡಿ ಸಮೇತ ಎಲ್ಲ ನಾನೇನ್ ಗೊತ್ತಾ ಹೇಳ್ತಿರೋದು, ನಮ್ಮ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೆ ಇದು ಪೂಜೆ ಹೋಗಲ್ಲ, ಸೋಮೇಶ್ವರ ಪೂಜೆ ನೀವು. ನಾನು ಹೇಳ್ತೀನಿ ಆಮೇಲೆ ಆ ಹೆಣ್ಮಗ ನಿನ್ ಸಂಪರ್ಕದಲ್ಲ ಐತ ಈಗ ಇಲ್ವೋ? ಮಗನ್ ಮದುವೆ ಮಾಡಿದ ಆಮೇಲೆ ಊಟ ಅಲ್ಲ ನಾವು ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ರು, ಇಲ್ಲ ಏನೋ ಜೀವನದಲ್ಲಿ ಸಾಕು ಮದುವೆ ಆಯ್ತು, ಮುಂದೆ ಆಯ್ತು, ಮಕ್ಳು ಮದುವೆ ಮಾಡಿದೆ ಅಂತ ನಿಂಗ್ ಗೊತ್ತು ಅಲ್ಲ? ನಮ್ದು ಈಗ ಯಾವ್ದೋ ಒಂಚೂರು ಅಡುಗೆ ಕಡೆ ಅಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಬರ್ಬೇಕು. ಕೆಮ್ಮಣ್ಣು ಮಾಡ ತಿಮ್ಮಣ್ಣು ಬೇಡ ಇದೆ, ನಮ್ಗೆ ಅದು ಬರಲ್ಲ. ಆಮೇಲೆ ಕೆಮ್ಮಣ್ಣು ಒಳಗೆ ತುಳಿದಿರ ಅದು ತುಳಿಯೋದು ಅದು ಅದೇನೇನೋ ಅರ್ಧ ಮಾಡ್ಬೇಕು. ಅದೇ ಅರ್ಧ ಮಾಡ್ಬೇಕು ಅಂದ್ರೆ ಹಣ ರುಚಿಗೆ ತಕ್ಕ ಉಪ್ಪು, ಒಂದಿಷ್ಟು ಸೋಡಾ ಹಾಕೋದು, ಆಯ್ತಾ? ನನಗೆ ಅದು ತಲೆಗೆ ಹೋಗಲ್ಲ, ಸುಮ್ಮನೆ ಬೆಳಗ್ಗೆ ಬುಧವಾರ ನೋಡು, ನಾನು ಹೇಳಿದ್ದೀನಿ ಬುಧವಾರ ನೀನ್ ಹೋಗಿ ತಾಸ ಎಲ್ಲ ಬುಧವಾರ ಭೂಮಿ ಹುಟ್ಟಿದವಾರ ವಾರ ನಿನ್ ಹೋಗಿ ತಾಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದ್ರ ನೋಡಿದಲ್ಲ, ನಾನು ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗೆ ಬರಲ್ಲ ಅದು. ನಿನ್ಗೆ ಹೋಗೋ ಕೆಲಸ ಇವತ್ತು ಎಲ್ಲ ಆಗುತ್ತೆ, ಗೊತ್ತಾಯ್ತಾ? ನೀನು ಹೆಂಗನ ಮಾಡಿ ಒಂದೇ ಲೋಡ್ ಐತೆ, 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾ, 10,000 ಕೊಡು. ಇಲ್ಲಿ ಸುರಿಸ್ಕೊಂಡು ನಾವು ಏನ್ ಮಾಡಿ ನನಗೆ ಬೇಡ ಮಾಡಿದ್ರೆ ಖಂಡಿತ ನನಗೆ ನೋಡಿ ಯಾರಿಗಾನ ಬಿಟ್ಬಿಡಿ, ನನ್ನ ಹತ್ರ ಗೊತ್ತಿಲ್ಲ. ಅದು ಅಮೌಂಟ್ ಮಾರಕ್ಕೆ ನನ್ನ ಮಾರ್ಗ ಯಾರು ನಮ್ಮ ಮಕ್ಕಳು ಯಾರು ನಾಮ ಒಳ್ಳೆ ತಮಾಷೆ ಮಾತಾಡ್ತೀಯಾ? ನಾನು ಬಂದ್ಬೇಕಾದ್ರೆ ಹೇಳ್ಕೊಡ್ತೀನಿ, ನಿನ್ನ ಹತ್ರ ಮಾತಾಡಕ್ಕೆ ಹೋಗ್ಬೇಡ. ಸುಮ್ಮನೆ ಏನ್ ಹಾಕೋಣ ವ್ಯವಹಾರ ಇವಾಗ ಮಾತಾಡ್ಬಿಡಿ, ತಲೆ ಬೆಳಗ್ಗೆ ಆಯ್ತು. ಯಾರು ಮಕ್ಕಳನ್ನ ಬುದ್ಧಿವರಲ್ಲ ಇವರು ವ್ಯವಹಾರಗಳು ಮಾವಿನ ಮರ ಇದ್ವಲ್ಲ, ನಿಂಗೆ ಮಾವಿನ ಮರ ತನಕ ಯಾರಾದ್ರೇನು ಅಲ್ಲ ತಾಯಬ್ರು ಆದ್ರೆ ಜಲ್ದು ಹುಡುಗಿ ಓಡಿಸ್ಬಿಡ, ನಿಮ್ಗೆ ಓಡಿಸ್ಬಿಟ್ಟು ನಾವು ಎಲ್ಲ ನಾವು ಹೋಗೋಣ ಅಂತ ನಮ್ಮ ಮನ್ಸು. ಏನಿಲ್ಲ, ಏನ್ ಗೊತ್ತಾ, ಅಲ್ಲಿ ಇದು ಸಾರ್ ಮಾಡಿದ್ರ ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ? ಯಾರು ಏನ್ ಮಾಡಿದ್ರು ಮಗ? ಸಾರು ಮಗ ಮಗ ಕಿವನೇ ಕೇಳಲ್ಲ, ನೆನಪು ಏನ್ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ, ಎಲ್ಲಿಗೆ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡೋಣ. ಇದು ಕುಟಿ ಒಳಗೆ ಹೊಡೆತಾರಲ್ಲ ಅನ್ನ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡೋಣ. ಹೊರಗೆ ಬಂದರೆ ನಾನು ಅವಾಗಲೇ ತಾಂಬಂದಿವೆ ನಿಮ್ಗೆ, ಅವೆಲ್ಲ ಸೇರ್ಕೊಂಡ್ ತಿಂದ್ರೆ ಸಾಟಿ ಬಂದ್ಬಿಡುತ್ತೆ. ಅದಕ್ಕೆ ನೀವು ಒಮ್ಮೆ ತಾಂಬಂದ್ರೆ ನಾವು 3 ಜನ, ನಾನು ಶಂಕರ ಸೇರ್ಕೊಂಡು ನಾವು 4 ಜನ ತಾಂಬ ನೆನ್ಸ್ಕೊಂಬ ಹಂಗೆ ಕರ್ಕೊಂಬ. ಇದು ಇದನ್ನ ಕಲ್ಲಿಗೆ ದಾರಗಟ್ಟಿ, ಇದು ಮುಟ್ಟೆ ದಾರಗಟ್ಟಿ ಹೊಡೆತಾರಲ್ಲ ಅವನ ನೋಡಿ. ನೀನು ಬುದ್ಧಿವಂತ, ನೀನು ಆಮೇಲೆ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ, ಕರೆಕ್ಟಾಗಿ ಹೇಳ್ತಿದ್ಯಾ. ನೋಡಿ ನೀನ್ ಬಾಯಿ ಬಿಟ್ಟಿದ್ದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕುಂತವ ಖಾರ ಹರ್ಸ್ಕೊಂಡು ಹಪ್ಳ ಸುಡ್ಸ್ಕೊಂಡು ಇಲ್ಲ ಎಣ್ಣೆ ಕರ್ಸೋ ಉದ್ದಿನ ತಂಬ ಹುಳಿ ಕಳಪ ಅವೆಲ್ಲ ತರಬೇಡ, ಅಲ್ಲೇ ಕಲ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ. ಇಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಒಪ್ಪ, ನನ್ನ ಮಕ್ಳು ಅಲ್ಲಿ ಹೊಡೆದ್ರೆ ಅನ್ನನ ಈಗಿನ ಕಾಲದಾಗೆ ಒತ್ತಬೇಟ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನಿಂಚೋಣ ನೀನ್ ಏನು ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಹೊರ ಬರಲ್ಲ ಮಡಿಕೆಗೆ. ನನಗೆ ಬರ್ಬೋದು ಸುಮ್ತಿ ಎಲ್ಲ ಕಿಚನ್ ನಾನೇ ಫೋನ್ ಮಾಡಿ ನಾನು ಈ ಕೂಲ್ ಮಾಡಿ ಹೊಡಕಿರೋದ್ರಾಗೆ ಅನ್ನನ ನಾನು ಸಾರು ಮಾಡಿ ಬಂದು ಇದು ಊಟ ಮಾಡ್ತೀರಾ? ಊಟ ಮಾಡೋಣ. ಹಲೋ ಹಲೋ, ಯಾರಿಲ್ಲ ತಾಂಬರ ಜಲ್ದಿ ಅದು ಅನ್ನ ಇದು ಎಣೆ ಹೊಡೆದ್ರೆ ಅನ್ನ ಬರ್ತೀನಿ ಅನ್ನ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ, ಹೆಂಗೋ ನೀನು ಅನ್ನದಿಂದಾನೆ ಎಷ್ಟು ಕುಡಿದು ನಾನು ಹೊರಗಡೆ ಸಾಧಾರಣ ನಮ್ಮನೆ ಮಾಡ್ಕೊಂಡು ಆಯ್ತು ನಾನೆಲ್ಲ ತಾಂಡು ಏನೋ ಹಪ್ಪಳ ಕರ್ಕೊಂಡು ಬಾಸ್ ಕಾಯ್ಕೊಂಡು ಜಲ್ದಿ ಬಾರೋ, ಯಾರು ಇಲ್ಲ ಬೋಡ್ಕೊಂಡು ಬಾಯಿ ಕಂಡು ಬರೋಣ. ನೀನು ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಟ್ಟಂಬಲ್ಲ. ನಾವು ಹೋಗಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವರೆಲ್ಲ ಹೊರಟೋದ್ಮೇಲೆ ನೀನು ಫೋನ್ ಮಾಡಿರೋದು ಜಲ್ಬತಿಯಾ? ನನಗೆ ಏನಾರ ಅಲ್ಲೇ ನನಗೆ ಇವಾಗ ಪೂರ್ತಿ ಬಾಟ್ಲಾಗಿದ್ದೀನಿ ಮದುವೆ ಮಾಡಿ ನನಗೇನು ತಲೆ ನೆಗಿಸ್ಬಿಟ್ರು. ಈ ನೋಡೋ ಯಾವ್ದಾದ್ರು ರೆಡಿ ಮಾಡಿ ನೀನ್ ತಲೆಗಂದಿಲ್ಲ, ಏನ್ ಮಾತಾಡ್ತಿಲ್ಲ. ನಮ್ಗೆಲ್ಲ ಕಷ್ಟ, ನಿನ್ಗೆಲ್ಲ ಕಷ್ಟ.